ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚಾಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಧನುಭಾವಾದ್ಯಡಮೋಖೋ ವಿವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಿಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಭಗವಂತ ಶ್ರದ್ಧಾತ್ರಯ ವಿಭಾಗ ಅಂತ ವಿಭಾಗ ಮಾಡಿಕೊಂಡು ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ಅದೇ ರೀತಿಯಾಗಿ ತಾಮಸ ಶ್ರದ್ಧೆ ಅಂತ ಇವೆಲ್ಲವೂ ಕೂಡ ವಾಸ್ತವಿಕವಾಗಿ ಜೀವನಲ್ಲಿ ಇರುವಂತಹದ್ದು. ಶ್ರದ್ಧೆಯು ಅದು ಜೀವ ಸ್ವರೂಪವಾಗಿರತಕ್ಕಂತಹದ್ದು. ಅದನ್ನು ತಿಳಿಯುವಂಥದ್ದು ಕಷ್ಟ ಸಾಧ್ಯವಾದದ್ದು. ಆದರೂ ಕೂಡ ಕೃಷ್ಣ ಹೇಳುವಾಗ ಸತ್ವ, ರಜಸ್ಸು, ತಮಸ್ಸು ಹೀಗೆ ವಿಭಾಗ ಮಾಡಿಕೊಂಡು ಈ ಗುಣದವರು ಇರ್ತಾರೆ ಎಂಬುದಾಗಿ ಅದನ್ನು ಹೇಳ್ತಾನೆ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಅಂತ ಹೇಳಿದರೆ ಹೇಗೆ, ಅದನ್ನು ತಿಳ್ಕೊಳ್ಳುವಂತಹ ವಿಧಾನಗಳು ಏನು ಅಂತ ಕೇಳಿದರೆ ಅದನ್ನು ಬೇರೆ ಬೇರೆ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಈ ಸತ್ವಾನುರೂಪ ಸರ್ವಸ್ಯ ಅಂತ ಎಂಬುದಕ್ಕೆ ಏನರ್ಥ ಅಂತ ಕೇಳಿದರೆ ಆಯಾ ಜೀವಸ್ವರೂಪನ ಆ ಜೀವನ ಸ್ವರೂಪಕ್ಕೆ ಅನುಗುಣವಾಗಿರತಕ್ಕಂತಹದ್ದು ಆ ಈ ಸಾತ್ವಿಕ ಶ್ರದ್ಧೆ ಅಂತ ಅರ್ಥ. ಇನ್ನು ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ ಹೇಳಿದ್ರೆ ಯಾರು ರಾಜಸ ಗುಣ ಅಧಿಕವಾಗಿ ತಮ್ಮ ಚರ್ಯೆಯಲ್ಲಿ ಅದನ್ನು ಅಳವಡಿಸಿಕೊಳ್ತಾರೋ ಅಂಥವರು ರಾಜಸ ಶ್ರದ್ಧೆ ಉಳ್ಳವರು. ಇನ್ನು ಕೆಲವರು ಜೀವನ ಸ್ವರೂಪಯೋಗ್ಯತೆಯೇ ಅದು ತಾಮಸ. ಇಡೀ ಜೀವನ ಸ್ವರೂಪ ಹೇಗಿರ್ತದೆ ಅಂತಂದರೆ ಇನ್ನೊಬ್ಬನ ಅವನತಿಯನ್ನು ಬಯಸುವಲ್ಲಿ ಜೀವನಿರ್ತಾನೆ. ಅಂಥವನು ತಾಮಸ ಶ್ರದ್ಧೆ ಉಳ್ಳವನು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಇನ್ನು ಅದನ್ನು ವಿಭಾಗ ಮಾಡುವಾಗ ಹೇಳ್ತಾರೆ ಆಸ್ತಿಕ್ಯ ಬುದ್ಧಿ ಅಂತ. ಏನು ಶ್ರದ್ಧೆ ಅಂತ ಹೇಳಿದರೆ ಯಾರಿಗೆ ಆಸ್ತಿಕ್ಯ ಬುದ್ಧಿ ಇದೆಯೋ ಭಗವಂತನ ಅಸ್ತಿತ್ವ, ಭಗವಂತನ ತಿಳಿಸಿಕೊಡತಕ್ಕಂತಹ ಶಾಸ್ತ್ರಗಳಲ್ಲಿ ಅಸ್ತಿತ್ವ ಬುದ್ಧಿ, ಹೀಗೆ ಎಲ್ಲದರಲ್ಲಿಯೂ ಕೂಡ ಅಸ್ತಿತ್ವ ಬುದ್ಧಿ ಯಾರಲ್ಲಿ ಜಾಗೃತವಾಗಿರ್ತದೆಯೋ ಅಂಥವನನ್ನು ಸಾತ್ವಿಕ ಅಂತ ಹೇಳುವಂತಹದ್ದು. ಇನ್ನು ಎಲ್ಲ ಯಾಗಾದಿಗಳು ಅವೆಲ್ಲವೂ ಕೂಡ ಭಗವಂತನೇ ಅದನ್ನು ಸ್ವೀಕಾರ ಮಾಡುವವನು, ಫಲವನ್ನು ನೀಡುವವನು ಅವನೇ ಎಂಬ ಜ್ಞಾನದಿಂದಾಗಿ ಯಾರಿರ್ತಾನೋ ಅವನು ಸಾತ್ವಿಕ ಜ್ಞಾನ ಉಳ್ಳವನು. ಇನ್ನು ರಾಜಸರು ಹೇಗೆ ಅಂತ ಕೇಳಿದರೆ ಅವರು ಯಾಗವನ್ನು ಮಾಡ್ತಾರೆ. ಆದರೆ ಆ ಯಾಗದಲ್ಲಿ ಮಾಡುವಾಗ ಸಂದೇಹ ಬುದ್ಧಿ ಉಳ್ಳರಾಗ್ತಾರೆ. ನಾವು ಕೊಡತಕ್ಕಂಥ ಆಹುತಿ ಭಗವಂತನಿಗೆ ಹೋಗ್ತದೋ ಅಥವಾ ಇನ್ನಿತರ ದೇವತೆಗಳು ಸ್ವೀಕಾರವನ್ನು ಮಾಡ್ತಾರೋ, ಹೀಗೆ ಸಂದೇಹ ಬುದ್ಧಿ ಉಳ್ಳವರಾದ್ದರಿಂದಾಗಿ ಅವರಲ್ಲಿ ಸಹಜವಾಗಿ ಆ ಸಂದೇಹದಿಂದಾಗಿ ಏನಾಗ್ತದೆ, ಆ ಯಾಗವನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಮತ್ತು ತತ್ತನ್ನಾಮಕನಾಗಿರತಕ್ಕಂತಹ ಯಕ್ಷ, ರಾಕ್ಷಸರು ಇವರು ಅದನ್ನು ಸ್ವೀಕಾರ ಮಾಡ್ತಾರೆ. ತನ್ಮೂಲಕವಾಗಿ ಅವರಿಗೆ ಅದರಿಂದ ಏನು ಸಿಗಬೇಕು ಅದು ಸಿಗೋದಿಲ್ಲ, ಭಗವಂತನ ಅನುಗ್ರಹ ಆಗೋದಿಲ್ಲ. ಅಂಥವರು ರಾಜಸರು ಅಂತ ಹೇಳ್ತಾರೆ. ಇನ್ನು ತಾಮಸರು ಹೇಗೆ ಅಂತ ಕೇಳಿದರೆ ಅವರು ಪೂರ್ಣವಾಗಿ ತಾಮಸ ಫಲವುಳ್ಳವರಾಗಿ
ಮನಸ್ಸಿನಲ್ಲಿಯೂ ಕೂಡ ತಾಮಸವನ್ನು ಅನುಸರಿಸಿಕೊಂಡು ಪೂರ್ತಿ ಯಾಗಾದಿಗಳನ್ನು ಯಾವುದೋ ಭೂತಪ್ರೇತ ಪಿಶಾಚಿಗಳ ಅನುಗ್ರಹಕ್ಕೋಸ್ಕರ ಆಚರಣೆಯನ್ನು ಮಾಡ್ತಾರೆ. ಈ ರೀತಿಯಾಗಿರತಕ್ಕಂತಹ ಚರ್ಯೆ ಉಳ್ಳವರು ಅವರು ತಾಮಸ ಜೀವರಾಶಿಗಳು. ಆ ತಾಮಸ ಜೀವರಾಶಿಗಳು ಮಾಡತಕ್ಕಂತಹ ಯಜ್ಞ ಯಾಗಾದಿಗಳು ಅವೆಲ್ಲವೂ ಕೂಡ ಅದರಿಂದ ಏನು ಫಲ ಸಿಗಬೇಕೋ ಅದು ನಿಶ್ಚಿತವಾಗಿಯೂ ಸಿಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವನ ಜೀವನ ಸ್ವರೂಪವನ್ನು ನಾವು ತಿಳಿಲಿಕ್ಕೆ ಬರೆಯುವುದಿಲ್ಲ. ನಾವು ಕೇವಲ ಒಬ್ಬ ಏನೋ ಯಾಗವನ್ನು ಮಾಡ್ತಾನೆ, ಯಾಗವನ್ನು ಮಾಡುವಂತಹದ್ದು ಅವನು ಸಾತ್ವಿಕ ಯಾಗವನ್ನು ಮಾಡ್ತಾನೋ, ರಾಜಸ ಯಾಗವನ್ನು ಮಾಡ್ತಾನೋ, ತಾಮಸ ಯಾಗವನ್ನು ಮಾಡ್ತಾನೋ ಅಂತ ಹೇಳಿಕೊಂಡು ನಾವು ಅಲ್ಪಬುದ್ಧಿಯುಳ್ಳವರು ನಾವು ವಿವೇಚನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೇವಲ ಮೇಲ್ನೋಟದಿಂದಾಗಿ ಒಂದು ರೀತಿಯಾಗಿ ನಾವು ಅದನ್ನು ವಿವೇಚಿಸಬಹುದು. ಯಾಕೆ ಅಂತ ಕೇಳಿದರೆ ಯಾವುದು ಭಗವತ್ ಪರವಾಗಿ ಇರತಕ್ಕಂತಹ ಯಾಗಗಳು, ಭಗವಂತನ ಚಿಂತನೆಯಲ್ಲಿರತಕ್ಕಂತಹದ್ದು ಅವೆಲ್ಲವೂ ಕೂಡ ಸಾತ್ವಿಕ ಯಾಗಗಳು ಅಂತ ಎಂಬುದಾಗಿ ಚಿಂತನೆ ಮಾಡಬಹುದು. ಇನ್ನು ರಾಜಸ ತಾಮಸ ಯಾಗಗಳು ಅದು ನೇರವಾಗಿ ಅವರು ರಾಕ್ಷಸರನ್ನ ಇತ್ಯಾದಿಗಳನ್ನು ಉದ್ದೇಶ ಇಟ್ಟುಕೊಂಡೇ ಅಲ್ಲಿ ಯಾಗಾದಿಗಳನ್ನು ಮಾಡ್ತಾರೆ. ತಾಮಸ ಯಾಗವಂತೂ ಅದು ನೇರವಾಗಿ ಗೊತ್ತಾಗ್ತದೆ. ಇನ್ನಿತರ ಯಾವುದೋ ಭೂತ ಪ್ರೇತ ಪಿಶಾಚಿಗಳ ಅಲ್ಲಿ ತಾವು ತಮ್ಮ ಕೀರ್ತಿ ಬರಬೇಕು ಅಂತ ಹೇಳಿಕೊಂಡು ಆ ಕೀರ್ತಿಯನ್ನು ಬಯಸಿಕೊಂಡು ಮಾಡತಕ್ಕಂತಹ ಯಾಗಾದಿಗಳು ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲವನ್ನು ಅವರು ಅನುಭವಿಸೋದಿಲ್ಲ. ಹೀಗೆ ಅಂದರೆ ಏನಾಯಿತು ಅಂತ ಕೇಳಿದರೆ ಹಿಂದೆ ಒಂದು ಮಾತನ್ನು ಹೇಳಿದ್ದ ಕೃಷ್ಣ. ಅದೇನು ಅಂತಂದರೆ ಈ ಶಾಸ್ತ್ರವಿಷಯಮಂತ್ರಜ್ಯ ವರ್ತತೆ ಕಾಮಕಾರತಃ ಅಂತ ಒಂದು ಮಾತು ಹೇಳ್ತಾನೆ. ಅಂದರೆ ಈ ಎಲ್ಲ ರಾಜಸ ಮತ್ತು ತಾಮಸ ಗುಣವುಳ್ಳವಂಥವರು ಅವರಿಂದ ಹೇಗಾಗ್ತದೆ ಅಂತಂದರೆ ಶಾಸ್ತ್ರದ ಒಂದು ಚೌಕಟ್ಟನ್ನು ಇಟ್ಟುಕೊಳ್ಳೋದಿಲ್ಲ. ಶಾಸ್ತ್ರದ ಚೌಕಟ್ಟನ್ನು ಬಿಟ್ಟು ವರ್ತತೆ ಕಾಮಕಾರತಃ ತಮ್ಮ ಮನಸ್ಸೋ ಇಚ್ಛೆಯಾನುಸಾರವಾಗಿ ತಾವು ಯಾವುದೋ ಒಂದು ಯಾಗವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಅವರು ಯಾಗಾದಿಗಳನ್ನು ಮಾಡ್ತಾರೆ. ಅದರಿಂದ ಅವರಿಗೆ ಏನು ಫಲ ಸಿಗಬೇಕೋ ಅದು ನಿಶ್ಚಿತವಾಗಿಯೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾನೆ. ಇನ್ನೇನು ಅಂತಂದರೆ ಮಿಥ್ಯಾಜ್ಞಾನ, ಒಂದಾ ಹೇಳಿದ್ದನ್ನು ಕೇಳಬೇಕು, ಇಲ್ಲದಿದ್ದರೆ ತಾನೇ ಸ್ವತಃ ಅಧ್ಯಯನವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಜ್ಞಾನವನ್ನು ಪಡ್ಕೊಳ್ಳಬೇಕು. ಈ ಎರಡನ್ನೂ ಕೂಡ ಆ ಮಿಥ್ಯಾಜ್ಞಾನ ಅಂದರೆ ಆ ದಂಭಾಹಂಕಾರ, ಒಂದ ಅಭಿಮಾನ, ನನ್ನದು ಅಂತ ಎಂಬಂತಹ ಅಭಿಮಾನ, ಅಥವಾ ಅಹಂಕಾರ, ನಾನು ನನ್ನದು ಅಂತ ಎಂಬಂತಹ ಅಹಂಕಾರದಿಂದಾಗಿ ಆ ವಿವೇಚನಾ ಬುದ್ಧಿಯನ್ನು ಕಳ್ಕೊಂಡಿರ್ತಾರೆ. ಆ ವಿವೇಚನಾ ಬುದ್ಧಿಯನ್ನು ಕಳ್ಕೊಂಡಿರತಕ್ಕಂಥವರು ಅವರೂ ಕೂಡ ಭಗವಂತನನ್ನು ಹೊಂದದೆ ಕೇವಲ ಈ ಕಾಮ ಕ್ರೋಧಾದಿಗಳಿಗೆ ವಶರಾಗಿ ತನ್ಮೂಲಕವಾಗಿ ಅವರು ತಮ್ಮ ಅವನತಿಯನ್ನೇ ಅವರು ಕಂಡುಕೊಳ್ತಾರೆ ಎಂಬುದಾಗಿ ಹೇಳ್ತಾರೆ. ತದನಂತರ ಕೃಷ್ಣ ಹೇಳ್ತಾನೆ, ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ನಿನ್ನೆ ಒಂದು ಮಾತನ್ನು ಕೃಷ್ಣ ಹೇಳಿದ. ಏನು ಅಂತಂದರೆ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಅಂತ. ಮೂರು ರೀತಿಯಾಗಿರತಕ್ಕಂತಹ ಆಹಾರಗಳು ಅದು ಪ್ರೀತಿ ಪಾತ್ರವಾಗ್ತದೆ. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ. ಅದರಲ್ಲಿ ಈಗ ಮೊದಲಿನ ಆಹಾರವನ್ನು ಮೊದಲಿದ್ದನ್ನು ಹೇಳ್ತಾ ಇದ್ದಾನೆ. ಆಯುಸ್ಸತ್ವ ಬಲಾರೋಗ್ಯ, ಈ ಸಾತ್ವಿಕವಾಗಿರತಕ್ಕಂಥ ಆಹಾರಗಳಿದೆಯಲ್ವ ಅದರಿಂದ ಏನಾಗ್ತದೆ ಅಂತಂದರೆ ಆಯು ಸತ್ವ ಬಲಾರೋಗ್ಯ, ಆಯಸ್ಸಿನ ಅಭಿವೃದ್ಧಿ ಆಗ್ತದೆ. ಯಾಕೆ ಅಂತ ಕೇಳಿದರೆ ನಾವು ದೇವರಿಗೆ ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಿಸಿರತಕ್ಕಂತಹದ್ದು, ದೇವರು ಕೊಟ್ಟದ್ದು ಭಗವಂತ ಇನ್ನ ಅನುಗ್ರಹದಿಂದಾಗಿ ನಾನು ಇವೆಲ್ಲವನ್ನೂ ಕೂಡ ಹೊಂದಿದ್ದೇನೆ, ನೀನು ಕೊಟ್ಟಿರತಕ್ಕಂಥ ನಿನಗೆ ಸಮರ್ಪಣೆ ಮಾಡಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಎಂಬಂತಹ ಚಿಂತನೆಯಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡಿದೆವು ಅಂತ ಹೇಳಿದರೆ ಅದರಿಂದ ಒಂದೊಂದು ಅಭಿವೃದ್ಧಿ ಆಗ್ತದೆ. ಅದೇನು ಅಂತಂದರೆ ಆಯಸ್ಸು,
ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಯಸ್ಸು ಅಭಿವೃದ್ಧಿ. ಆಯಸ್ಸು ಅಭಿವೃದ್ಧಿ ಅಂತ ಹೇಳಿದರೆ ನಮಗೆ ಆಯಸ್ಸನ್ನು ಭಗವಂತ ನೀಡಿ ಕಳಿಸಿರ್ತಾನೆ. ಇಷ್ಟು ಸಮಯಗಳ ಕಾಲ ನಮ್ಮ ಜೀವನ ಈ ಭೂಮಿಯಲ್ಲಿ ಉಂಟು ಅಂತ ಅದು ಪೂರ್ವ ನಿರ್ಧಾರಿತ. ನಾವು ತಿಂದದ್ರಿಂದಾಗಿ ಆಯಸ್ಸು ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಯಾವತ್ತೂ ಕೂಡ ಒಳ್ಳೆಯ ಆಹಾರ ತಿಂದುಕೊಂಡು ಆಯಸ್ಸನ್ನು 100-120 ವರ್ಷ 200 ವರ್ಷ ಬದುಕ್ಬೋದಲ್ಲ ಅಂತ ಹೇಳಿದರೆ ಅದು ಹಾಗಾಗೋದಿಲ್ಲ. ತಿನ್ನತಕ್ಕಂಥ ಆಹಾರದಿಂದಾಗಿ ಆಯಸ್ಸಿನ ಜಾಸ್ತಿ ಆಗೋದು ಅಂತ ಹೇಳಿದರೆ ತಾನು ಏನು ಬದುಕ್ತಾನಲ್ವ ಆ ಬದುಕತಕ್ಕಂತಹ ಆಯಸ್ಸು ಅದು ಸಾರ್ಥಕವಾಗಿ ಬದುಕ್ತಾನೆ. ಹೇಗೇಗೋ ಬದುಕುವಂಥದ್ದು ಇದೆ, ಆದರೆ ಹೇಗೇಗೋ ಬದುಕುವುದಲ್ಲ. ನಮ್ಮ ಜೀವನ ಭಗವಂತನ ಪ್ರೀತಿಕರವಾಗಿ ಬದುಕಿದಾಗ ಮಾತ್ರ ಆ ಜೀವನಕ್ಕೆ ಒಂದು ಸಾರ್ಥಕ್ಕೆ ಬರುವಂತಹದ್ದು. ಆಯು ಸತ್ವ, ಇನ್ನು ಚಿತ್ತದಲ್ಲಿ ಶುದ್ಧಿ, ಮನಸ್ಸಿನಲ್ಲಿ ಶುದ್ಧಿ ಆಗಬೇಕು ಅಂತ ಕೇಳಿದರೆ ಸಾತ್ವಿಕ ಆಹಾರ ಬೇಕು. ಇನ್ನು ಆರೋಗ್ಯ ಅದು ಸಹಜ. ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿದಾಗ ಸಹಜವಾಗಿ ಅದನ್ನು ಹೇಳಬೇಕಾಗಿಲ್ಲ, ಆರೋಗ್ಯವು ಕೂಡ ಅಭಿವೃದ್ಧಿ ಆಗ್ತದೆ. ಇನ್ನು ಪ್ರೀತಿವರ್ಧನ, ಒಳ್ಳೆಯ ಪರಸ್ಪರದಲ್ಲಿ ಪ್ರೀತಿ, ತಮ್ಮ ಏನು ಸಜ್ಜನ ವರ್ಗ ಅಂತಿದೆ ಅಲ್ಲಿ ಆ ಪ್ರೀತಿ ಎಂಬುದು ಅದನ್ನು ವರ್ಧಿಸ್ತಾ ಹೋಗ್ತದೆ. ಇನ್ನು ರಸ್ಯ ಸ್ನಿಗ್ಧ ಸ್ಥಿರ ಹೃದಯ, ಇನ್ನು ಏನು ಅಂತ ಕೇಳಿದರೆ ರಸ್ಯ ಒಳ್ಳೆಯ ರಸಭರಿತವಾಗಿರತಕ್ಕಂಥ ಆಹಾರಗಳು, ಸ್ನಿಗ್ಧ ಒಳ್ಳೆಯ ಪರಿಣಾಮವನ್ನು ನಾವು ಸ್ವೀಕಾರ ಮಾಡಿದಾಗ ಅದರಿಂದ ಒಳ್ಳೆಯ ಸ್ನೇಹವು ಅಭಿವೃದ್ಧಿಯಾಗಬೇಕು. ಕೆಲವೆಲ್ಲ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ನಮಗೆ ಸ್ನೇಹ ವರ್ಧಿಸ್ತದೆ. ಹೀಗೆ ಇವೆಲ್ಲವೂ ಕೂಡ ಸಾತ್ವಿಕ ಸ್ವಭಾವ. ಯಾರೆಲ್ಲ ಈ ಸಾತ್ವಿಕ ಸ್ವಭಾವದಲ್ಲಿದ್ದಾರೆ ಅವರಿಗೆ ಈ ಸಾತ್ವಿಕವಾಗಿರತಕ್ಕಂಥ ಆಹಾರವನ್ನು ಅವರು ತುಂಬ ಇಷ್ಟಪಡ್ತಾರೆ. ಯಾಕೆ? ಅವರ ಚರ್ಯೆಯು ಹಾಗಿರ್ತದೆ. ತಾವು ಯಾವತ್ತೂ ಕೂಡ ಇನ್ನೊಬ್ಬನಿಗೆ ಕೆಡುಕನ್ನು ಮಾಡಬೇಕು, ಇನ್ನೊಬ್ಬನ ಅವನತಿಗೆ ಹೋಗಬೇಕು, ಯಾವತ್ತೂ ಕೂಡ ಹೀಗೆ ಬಯಸೋದಿಲ್ಲ. ನಾವು ತಿನ್ನತಕ್ಕಂಥ ಆಹಾರ ಅದು ನಮಗೆ ಹಿತ ಅಂತ ಅನಿಸಿದಾಗ ಅದು ಅದರಿಂದ ಮತ್ತೊಬ್ಬನಿಗೂ ಕೂಡ ಹಿತ ಮಾಡುವ ಅಂತ ಅನಿಸ್ತದೆ. ಅದು ಆಹಾರದಲ್ಲಿರ್ತಕ್ಕಂತಹ ಗುಣ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಚೀನರು ಕೊಟ್ಟಂತಹದ್ದು ಏನು ಅಂತ ಕೇಳಿದರೆ, ನೀವು ಸ್ವೀಕಾರ ಮಾಡತಕ್ಕಂಥ ಆಹಾರವನ್ನು ಅದನ್ನು ಸಾತ್ವಿಕ ಆಹಾರವನ್ನಾಗಿ ಸ್ವೀಕಾರ ಮಾಡಿ. ನೀವು ಯಾವುದೋ ರಾಜಸಾಹಾರ ತಾಮಸಾಹಾರವನ್ನು ಸ್ವೀಕಾರ ಮಾಡಿ ಮನಸ್ಸು ಹಾಳಾಯಿತು ಅಂತ ಹೇಳಿದರೆ ಅದು ನಿಮ್ಮ ಆಹಾರದಲ್ಲಿರ್ತಕ್ಕಂಥ ದೋಷ ಅಂತ ಹೇಳ್ತಾರೆ. ಅದನ್ನು ಒಂದೊಂದು ಬಿಡಿಸ್ತಾರೆ. ಹೇಗೆ ಅಂತ ಕೇಳಿದರೆ, ಈಗ ಆಹಾರವನ್ನು ಸ್ವೀಕಾರ ಮಾಡಿದಾಗ ಒಂದು ಪ್ರೀತಿ ಉಂಟಾಗ್ತದೆ. ಅದು ಯಾಕೆ? ಆ ಪ್ರೀತಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದಾಗ ಜೀವನದಲ್ಲಿ ಇನ್ನೊಬ್ಬನಲ್ಲಿ ಕೆಡುಕನ್ನು ಬಯಸುವುದು ಅಥವಾ ದ್ವೇಷವನ್ನು ಮಾಡುವುದು ಹೀಗೆ ಉಂಟಾಗುವುದಿಲ್ಲ. ಆ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ಮನಸ್ಸಿನಲ್ಲಿಯೂ ಕೂಡ ಆ ಒಳ್ಳೆಯ ಗುಣಗಳು ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು ಸ್ನಿಗ್ಧವಾಗಿರತಕ್ಕಂತಹದ್ದು ಅದು ಯಾವುದು ಅಂತ ಕೇಳಿದರೆ ಈ ತುಪ್ಪ ಮೊದಲಾದವುಗಳು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಅದರಲ್ಲಿ ತುಂಬ ಈ ಏನು ಸ್ನೇಹಭರಿತವಾಗಿರ್ತಕ್ಕಂತಹದ್ದು. ಈ ಪಸೆ ಅಂತ ಹೇಳ್ತೇವೆ ನಾವು. ಎಣ್ಣೆಯನ್ನು ನೆಲಕ್ಕೆ ಹಾಕಿದಾಗ ಅದನ್ನು ಎಣ್ಣೆಯನ್ನು ಒರೆಸಿದ ಮೇಲೆ ಅದರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಗುಣ ಅದು ಎಣ್ಣೆಯಲ್ಲಿರ್ತದೆ. ಅದು ಏನು ಅಂತ ಕೇಳಿದರೆ ಜಾರತಕ್ಕಂತಹ ಗುಣ. ಅದು ಎಲ್ಲಿಂದ ಬಂತು? ಆ ಎಣ್ಣೆಯಲ್ಲಿ ಆ ಸ್ವಾಭಾವಿಕವಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈ ತುಪ್ಪ ಮೊದಲಾದವುಗಳಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಗುಣವನ್ನು ಹೇಳ್ತಾರೆ. ಇನ್ನು ಸ್ಥಿರ ಅಂತ ಹೇಳ್ತಾರೆ. ಸ್ಥಿರ ಅಂತ ಹೇಳಿದರೆ ಬಹುಕಾಲ ಒಳ್ಳೆಯ ಚಿರಕಾಲ ನಮಗೆ ಸತ್ವವನ್ನು ಆ ಶಕ್ತಿಯನ್ನು ನೀಡತಕ್ಕಂತಹ ಕೆಲವೆಲ್ಲ ಪದಾರ್ಥಗಳು ಆಹಾರದಲ್ಲಿ ಕಟು ಲವಣ ಕಷಾಯ ಇನ್ನು ಖಾರ ಇತ್ಯಾದಿ ಎಲ್ಲವೂ ಕೂಡ ಗುಣಗಳಿರ್ತವೆ.
ಆ ಎಲ್ಲ ಗುಣಗಳನ್ನು ನಾವು ಸ್ವೀಕಾರ ಮಾಡುವಾಗ ಇದೆಲ್ಲವೂ ಸಮಪ್ರಮಾಣದಲ್ಲಿರಬೇಕು. ಯಾವುದೋ ಒಂದು ಅತಿಯಾಗಿ ಸ್ವೀಕಾರ ಮಾಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ವ್ಯತಿರಿಕ್ತವಾಗಿರತಕ್ಕಂತಹ ಪರಿಣಾಮವನ್ನು ಅದು ಬೀರ್ತದೆ ಅಂತ ಹೇಳ್ತಾರೆ. ಹೃದಯ ಅಂತ ಹೇಳಿದರೆ ಒಂದು ಸಲ ಸ್ವೀಕಾರ ಮಾಡಿದಾಗ ಮತ್ತೆ ಇನ್ನಷ್ಟು ಸ್ವೀಕಾರ ಮಾಡಬೇಕು, ಅದನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ಮನಸ್ಸಿಗೆ ಒಂದು ಖುಷಿಯಲ್ಲಿರ್ತದೆ. ಆ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳು ಇವೆಲ್ಲವೂ ಕೂಡ ಸಾತ್ವಿಕವಾಗಿರತಕ್ಕಂತಹ ಪದಾರ್ಥಗಳ ಸಾತ್ವಿಕವಾಗಿರತಕ್ಕಂತಹ ಜೀವರಾಶಿಗಳ ಸ್ವಭಾವ ಅಂತ ಹೇಳ್ತಾರೆ. ಇನ್ನು ಕಟು, ಆಮ್ಲ, ಲವಣ, ಅತ್ಯುಷ್ಣ, ತೀಕ್ಷ್ಣ, ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕ ಭಯಪ್ರದಾ. ಇನ್ನು ಕೆಲವೆಲ್ಲ ಗುಣಗಳು ಪದಾರ್ಥಗಳು ರಾಜಸ ಗುಣವುಳ್ಳಂಥವುಗಳು. ಅದನ್ನು ಸ್ವೀಕಾರ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ನಮಗೆ ರಾಜಸ ಸ್ವಭಾವವನ್ನು ಅದು ಉಂಟು ಮಾಡ್ತದೆ. ಅದು ಯಾವುದು ಅಂತ ಕೇಳಿದರೆ ಕಟು, ಅತಿಯಾಗಿರ್ತಕ್ಕಂತಹ ಖಾರ. ಯಾವತ್ತೂ ಕೂಡ ಈ ಅತಿಯಾಗಿರ್ತಕ್ಕಂತಹ ಖಾರವನ್ನು ನಾವು ತಿಂದೆವು ಅಂತ ಹೇಳಿದರೆ ಮನಸ್ಸಿನಲ್ಲಿ ತುಂಬ ವೇದನೆಗಳು. ಯಾಕೆ ಅಂತ ಕೇಳಿದರೆ ಆ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯಾಗಿರತಕ್ಕಂತಹ ತಳಮಳ, ಒಬ್ಬನನ್ನು ನೋಡಿದಾಗ ತುಂಬ ಕೋಪ. ಅದಕ್ಕೋಸ್ಕರವಾಗಿ ನೀವು ಯಾವ ಆಹಾರವನ್ನು ಸ್ವೀಕಾರ ಮಾಡಿದರೂ ಕೂಡ ಅದರಲ್ಲಿ ಸಮಪ್ರಮಾಣ ಇರಬೇಕು. ನೀವು ಕಟು, ಆಮ್ಲ, ಲವಣ, ಕಷಾಯ, ತಿಕ್ತ ಇದು ಯಾವುದೂ ಸ್ವೀಕಾರ ಮಾಡಿದರೂ ಕೂಡ ಎಲ್ಲವೂ ಕೂಡ ಸಮಪ್ರಮಾಣದಲ್ಲಿ ಸ್ವೀಕಾರ ಮಾಡಿ. ಒಂದನ್ನು ಅತಿಯಾಗಿ ಸ್ವೀಕಾರ ಮಾಡೋದು, ಕಟುವನ್ನು ಸ್ವೀಕಾರ ಮಾಡೋದು, ಆಮ್ಲವನ್ನು ಸ್ವೀಕಾರ ಮಾಡೋದು, ಹೀಗೆ ಉಪ್ಪನ್ನು ಅತಿಯಾಗಿ, ಯಾವುದನ್ನು ಅತಿಯಾಗಿ ಸ್ವೀಕಾರ ಮಾಡಿದ್ರು ಅತಿ ಸರ್ವತ್ರ ವರ್ಜಯಿತು. ಅತಿಯಾಗಿರ್ತಕ್ಕಂತಹದ್ದು ಎಲ್ಲೂ ಕೂಡ ದೇಹಕ್ಕೆ ಹಿತ ಅಂತ ಹೇಳೋದಿಲ್ಲ. ಅತಿಯಾಗಿರ್ತಕ್ಕಂತಹ ಹುಳಿ ಖಾರ, ಅತಿಯಾಗಿರ್ತಕ್ಕಂತಹ ಆಮ್ಲ ಹುಳಿ, ಇನ್ನು ಅತಿಯಾಗಿರ್ತಕ್ಕಂತಹ ಉಪ್ಪು, ಇನ್ನು ಅತಿ ಉಷ್ಣ ಬಿಸಿಯಾಗಿರ್ತಕ್ಕಂತಹದ್ದು ಅದು ಕೂಡ ಒಳ್ಳೆಯದಲ್ಲ. ಇನ್ನು ಅತ್ಯುಷ್ಣ, ಅತಿಯಾಗಿರ್ತಕ್ಕಂತಹ ತೀಕ್ಷ್ಣ ಅಂತ ಹೇಳಿದ್ರೆ ಈ ಯಾವುದು ತುಂಬ ಎಲ್ಲವನ್ನೂ ಕೂಡ ಮಿಶ್ರಿತವಾಗಿ ತುಂಬ ಅದನ್ನು ಎದುರಾಗಿ ಇತ್ತುಕೊಂಡು ತಿನ್ನುವಂತಹದ್ದು. ಹೀಗಿರ್ತಕ್ಕಂತಹ ಪದಾರ್ಥಗಳು ಕೂಡ ಅದು ಮನಸ್ಸಿಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಯಾವತ್ತೂ ಕೂಡ ನಮ್ಮ ಪ್ರಾಚೀನರ ಯಾವುದೇ ತತ್ವಗಳು ಇದ್ದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ತಾತ್ವಿಕವಾಗಿರ್ತಕ್ಕಂಥ ವಿಷಯವನ್ನು ಇಟ್ಟುಕೊಳ್ತಾ ಇದ್ದರು. ನಾವು ನಮಗೆ ಅಂದ್ಕೊಳ್ತೇವೆ ಪದಾರ್ಥಗಳಲ್ಲಿ ಏನು ಯಾವುದನ್ನು ಬೇಕಾದರೂ ಸ್ವೀಕಾರ ಮಾಡ್ಬೋದು, ತರಕಾರಿಗಳಾದ್ರೇನು ಯಾವುದಾದ್ರೇನು ಆಹಾರವನ್ನು ತಿನ್ನೋದು, ಅದು ಆಹಾರ ತಿಂದರಾಯಿತು, ಅದರಿಂದ ಅದಕ್ಕೆ ಇಂತಹ ನಿಯಮಗಳು ನೀತಿ ನಿಯಮಗಳು ಯಾಕೆ ಬೇಕು? ಯಾವುದೂ ಬೇಕಾಗಿಲ್ಲ, ಯಾವುದು ಬೇಕಾದ್ರೂ ತಿನ್ಬೋದಲ್ಲ ಅಂತ ಹೇಳಿದ್ರೆ ಯಾವುದನ್ನೂ ಸ್ವೀಕಾರ ಮಾಡು ಅಂತ ಹೇಳಿಕೊಂಡು ಹೇಳಿಲ್ಲ. ಆಹಾರದಲ್ಲಿ ನಿಯಮ, ಆಹಾರದಲ್ಲಿ ಪದ್ಧತಿ ಯಾಕೆ ಕೊಟ್ಟರು ಅಂತ ಹೇಳಿದರೆ ನಿನ್ನ ಆರೋಗ್ಯ ಒಂದು ವಿಷಯ ಹೌದು, ಆದರೆ ನಮಗೆ ಆರೋಗ್ಯ ನಿಯಮವನ್ನಿಟ್ಟುಕೊಂಡು ಕೂಡ ಆಹಾರಗಳಲ್ಲಿ ನಿಯಮ ಹೌದು. ಇನ್ನೊಂದು ಮುಖ್ಯವಾಗಿರತಕ್ಕಂತಹ ಕಾರಣ ಏನು ಅಂತಂದರೆ ನಮ್ಮ ಜೀವನ ಅದು ಸಾರ್ಥಕವಾಗುವುದು ಯಾವಾಗ? ಭಗವಂತನನ್ನು ಕಾಣಲಿಕ್ಕೆ. ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಗುಡಗಳು, ದುಮ್ಮಾನಗಳು ಅಥವಾ ಇನ್ನಿತರ ಯಾವುದೋ ಸಮಸ್ಯೆಗಳು ಅದಿರಬಾರ್ದು. ಅದಿಲ್ಲದಿದ್ದಾಗ ಭಗವಂತನನ್ನು ಕಾಣುವಂತಹದ್ದು ಅದು ಚೆನ್ನಾಗಿ ಇರ್ತದೆ. ಅದಕ್ಕೋಸ್ಕರವಾಗಿ ಆಹಾರ ರಜಸಸ್ಯೇಷ್ಟ. ಇನ್ನು ವಿಶಿಷ್ಟವಾಗಿ ಗುರಿಯನ್ನು ಮಾಡತಕ್ಕಂತಹದ್ದು ದುಃಖ, ರೋಗ. ಕೆಲವೆಲ್ಲ ಆಹಾರಗಳನ್ನು ತಿಂದ ಮೇಲೆ ನಮಗೆ ಆ ರೋಗ ಬರುವಂತಹದ್ದು. ಆ ರೋಗ ಬಂದದ್ರಿಂದಾಗಿ ಮತ್ತೆ ಪುನಃ ಎಲ್ಲ ಮನಸ್ಸು ಹಾಳು, ಎಲ್ಲವೂ ಕೂಡ ಸಮಸ್ಯೆಗೆ ಉಂಟಾಗಿ ಅದರಿಂದ ಭಗವಂತನನ್ನು ನಮಗೆ ಕಾಣಲಿಕ್ಕಾಗೋದಿಲ್ಲ. ಭಗವಂತನನ್ನು ಯಾವುದೇ ರೀತಿಯಾಗಿ ಅವನನ್ನು ಹೊಂದಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ರಾಜಸಾಹಾರವನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ರೂಢಿಯಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾನೆ. ಇನ್ನು ರೂಕ್ಷ ಅಂತ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ
ಈ ರಸರಹಿತವಾಗಿರತಕ್ಕಂತಹದ್ದು. ಕೆಲವೆಲ್ಲ ಪದಾರ್ಥಗಳಲ್ಲಿ ರಸವೇ ಇಲ್ಲ. ಆ ನೀರಸವಾಗಿರತಕ್ಕಂತಹ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ತೀಕ್ಷ್ಣ, ಅದು ಯಾವುದು ಅಂತ ಕೇಳಿದರೆ ತೀಕ್ಷ್ಣ ಈ ಸಾಸಿವೆ ಇತ್ಯಾದಿಗಳು. ಅತಿಯಾಗಿ ಸಾಸಿವೆಯನ್ನು ಸ್ವೀಕಾರ ಮಾಡಿದಾಗ ಒಂದು ರೀತಿಯಾಗಿರ್ತಕ್ಕಂಥ ಹೊಟ್ಟೆಯಲ್ಲಿ ಉರಿ ಮೊದಲಾದವುಗಳು ಬರ್ತವೆ. ಆ ಉರಿಯಿಂದಾಗಿಯೂ ಕೂಡ ಮನಸ್ಸಲ್ಲಿ ವೇದನೆ. ಈ ವೇದನೆಯಿಂದಾಗಿ ಮನಸ್ಸು ಹಾಳು, ದೇವರ ಚಿಂತನೆಯೂ ಹಾಳು. ದೇವರನ್ನು ನೋಡಬೇಕು ಅಂತ ಏನು ಅಧ್ಯಯನ ಮಾಡಬೇಕು ಅಂತ ಏನು ಇಟ್ಟಿರ್ತಾನೆ ಆ ಎಲ್ಲ ಸಮಯಗಳು ಹಾಳಾಗ್ತದೆ. ಒಂದಕ್ಕೊಂದು ವ್ಯವಸ್ಥೆಗಳು ಅದು ತನ್ನ ಪೂರ್ತಿ ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡ್ತವೆ ಅಂತ ಹೇಳ್ತಾನೆ. ಇನ್ನೂ ಹೇಳ್ತಾನೆ, ನಾವು ಮುಖ್ಯವಾಗಿ ಮಾಡತಕ್ಕಂತಹದ್ದು ಈ ಒಂದು ದೋಷವನ್ನು ಹೇಳ್ತಾನೆ. ಅದೇನು ಅಂತಂದರೆ ಯಾತಯಾಮಂ ಗತರಸಂ ಪೂತಿ ಪರೀಷಿತಂಚಯತೆ ಉಚ್ಚಿಷ್ಟಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ನಾವು ಇನ್ನು ತಾಮಸರಿಗೆ ಯಾವುದು ಖುಷಿಯನ್ನು ಕೊಡ್ತದೆ ಅಂತ ಹೇಳಿದರೆ ಯಾತಯಾಮಂ ಗತರಸಂ, ಅಡಿಗೆಯನ್ನು ಮಾಡಿದ ಮೇಲೆ ಒಂದು ಯಾಮ ಅಂತ ಹೇಳಿದ್ರೆ ಸಾಮಾನ್ಯ ಒಂದು ಅಂದಾಜು 2.5-3 ಗಂಟೆ. 3 ಗಂಟೆಯ ಒಳಗೆ ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಈ ಯಾತಯಾಮ ಯಾವುದೆಲ್ಲ ಮಾಡಿ ಅದು ಯಾವುದೋ ಕಾಲವಾಗಿರ್ತದೆ ಅಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ ಅದು ಯಾರಿಗೆ ಖುಷಿಯಾಗ್ತದೆ ಅಂತ ಕೇಳಿದ್ರೆ ತಾಮಸ ಜನರಿಗೆ. ಈ ಯಾತಯಾಮ ಗತರಸ, ಇನ್ನು ಅದರಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ರಸ ಇಲ್ಲ. ಒಂದು ಆಹಾರದಲ್ಲಿ ರಸ ಇರಬೇಕು. ಆ ರಸ ಅಂತ ಹೇಳಿದರೆ ನೀವು ಆರಂಭದಲ್ಲಿ ಅದನ್ನು ಮಾಡಿ ಅದನ್ನು ಇಟ್ಟಾಗ ಅದರಲ್ಲಿರ್ತಕ್ಕಂಥದ್ದು ಸಾತ್ವಿಕ ರಸ. ಯಾಕೆ? ಅದರಿಂದ ನೀವು ಸಮಯವನ್ನು ಕಳೆದು ಹೋದಾಗೆ ಅದು ತನ್ನ ಸ್ವರೂಪವನ್ನು ಅದು ವ್ಯತ್ಯಾಸ ಮಾಡ್ತಾ ಹೋಗ್ತದೆ. ಅದರಿಂದ ಏನಾಯಿತು, ಅದು ಸಾತ್ವಿಕ ಆಹಾರ ಅಂತ ಅನಿಸಿಕೊಳ್ಳೋದಿಲ್ಲ, ಅದು ತಾಮಸ ಆಹಾರ ಅಂತ ಅನಿಸಿಕೊಂಡು ಬಿಡ್ತದೆ. ಅದಕ್ಕೋಸ್ಕರವಾಗಿ ಈ ಗತರಸ ಯಾವುದರಲ್ಲಿ ರಸಗಳಿಲ್ವೋ ಅಂತಹ ಪದಾರ್ಥಗಳನ್ನು ಕೂಡ ಬಿಟ್ಟು ಬಿಡಬೇಕು. ಇನ್ನು ಪೂತಿ ಪರೀಕ್ಷಿತಂಚೆ ದುರ್ಗಂಧ, ಅದು ವಾಸನೆ ಬರ್ತಾ ಇರ್ತದೆ, ಅಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡೋದು. ಪರೀಕ್ಷಿತ, ಹಳಸಿರತಕ್ಕಂಥ ಆಹಾರ, ಅಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡೋದು. ಇನ್ನು ಎಂಜಲು ಉಚ್ಚಿಷ್ಟ ಚಾಮೇಜ್ಯಂ, ಯಾರೋ ಒಬ್ಬರು ತಿಂದಿರ್ತಾನೆ, ಅದನ್ನು ತಿಂದಿರತಕ್ಕಂಥ ನಾವು ಸ್ವೀಕಾರ ಮಾಡೋದು, ಇದು ಕೂಡ ಉಚ್ಚಿಷ್ಟ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬಾರ್ದು. ಉಚ್ಚಿಷ್ಟ ಚಾಮೇಧ್ಯಂ. ಇನ್ನು ಅಮೇಧ್ಯ ಅಂತ ಹೇಳಿದರೆ ಅಶುಚಿಯಾಗಿರ್ತಕ್ಕಂಥ ಆಹಾರ. ಅಮೇಧ್ಯ ಅದು ಎಲ್ಲವೂ ಕೂಡ ಆಗ್ತದೆ. ಯಾರ್ಯಾರೋ ಮಾಡಿರ್ತಕ್ಕಂತಹದ್ದು, ಹೇಗೇಗೋ ಮಾಡಿರ್ತಕ್ಕಂತಹದ್ದು, ಈ ಎಲ್ಲ ಪದಾರ್ಥಗಳು ಅದು ಮನಸ್ಸಿಗೆ ಆನಂದವನ್ನು ನೀಡೋದಿಲ್ಲ ಅಂತ ಆದ ಕಾರಣ ಏನಾಗ್ತದೆ, ಭಗವಂತನ ಕಡೆಗೆ ಮನಸ್ಸು ಬರೋದಿಲ್ಲ. ಭಗವಂತನ ಮನಸ್ಸು ಬರೋದಿಲ್ಲ ಅಂತಾದರೆ ಒಂದಕ್ಕೊಂದು ಸಹಜವಾಗಿ ತನ್ನ ಅವನತಿಗಳು. ಭಗವಂತ ಬೇಡ ಅಂತ ಹೇಳಿಕೊಂಡು ಯಾವತ್ತೂ ಕೂಡ ಭಗವಂತನ ಚಿಂತನೆಯಾಗಲಿ ಅಥವಾ ಭಗವಂತನ ಸ್ಮರಣೆಯಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಎಲ್ಲ ಅವ್ಯವಸ್ಥೆಗಳಿಂದಾಗಿ ಭಗವಂತನನ್ನೇ ಮರೆತು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಕೃಷ್ಣ ಹೇಳ್ತಾನೆ, ನೀನು ಸ್ವೀಕಾರ ಮಾಡುವಾಗ ಅತಿಯಾಗಿರ್ತಕ್ಕಂಥ ಕಟು, ಆಮ್ಲ, ಲವಣ, ಅತಿ ಉಷ್ಣ, ಅತಿ ತೀಕ್ಷ್ಣ, ಅತಿ ರೂಕ್ಷ, ಹೀಗೆಲ್ಲ ಪದಾರ್ಥಗಳಿದೆ. ಪದಾರ್ಥಗಳಲ್ಲಿ ಇಷ್ಟೊಂದು ವಿಭಾಗಗಳಿದೆ ಅಂತ ನಮಗೆ ಇವತ್ತು ಗೊತ್ತಾದ್ದು. ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಹೇಳಿದ್ದರಿಂದಾಗಿ ಈ ಎಲ್ಲ ಪದಾರ್ಥಗಳು ನಮಗೆ ಸ್ವೀಕಾರ ಮಾಡಬಾರ್ದು. ಇಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು. ತಿಂದಿರತಕ್ಕಂಥ ಆಹಾರ 3 ರೀತಿಯಾಗಿ ಪರಿಣಾಮ ಹೊಂದದೆ ಅಂತ ಸಿದ್ಧ, ಎಲ್ಲರೂ ಕೂಡ ಒಪ್ಪಿಕೊಂಡಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ 3 ರೀತಿಯಾಗಿ ಪರಿಣಾಮ ಹೊಂದದೆ ಅಂತ ಹೇಳಿದ ಮೇಲೆ ನೀವು ತಿನ್ನತಕ್ಕಂತಹ ಪದಾರ್ಥ ಅದು ಸ್ವಾಭಾವಿಕವಾಗಿ ಅದು ಸತ್ಪದಾರ್ಥಗಳೇ ಆಗಿರಬೇಕು. ಭಗವಂತನ ನೈವೇದ್ಯ ಮಾಡಿ
ನಮಗೆ ಬೇರೆ ಏನೂ ಬೇಕಾಗಿಲ್ಲ. ನಮಗೆ ದೇವರ ನೈವೇದ್ಯ ಅಂತ ಹೇಳಿದ ತಕ್ಷಣ ನಮಗೇನೇನೋ ಕಲ್ಪನೆಗಳು. ನಮಗೆ ಅಯ್ಯೋ ದೇವರಿಲ್ಲ, ನಮ್ಮ ದೇವರಿಗೆ ನೈವೇದ್ಯವನ್ನು ಹೇಗೆ ಮಾಡುವುದು? ದೇವರಿಗೆ ನೈವೇದ್ಯ ಮಾಡುವುದು ಅಂತ ಹೇಳಿದ್ರೆ ದೊಡ್ಡ ವಿಷಯ ಏನಿಲ್ಲ. ನಾವು ಮನೆಯಲ್ಲಿ ಏನೋ ಅನ್ನಾದಿಗಳನ್ನು ಮಾಡ್ತೇವೆ, ನಾವು ತಿನ್ನಬೇಕಲ್ವ. ನಾವು ತಿನ್ನಬೇಕಾದ್ರೆ ಅನ್ನಾದಿಗಳನ್ನು ಮಾಡಿಯೇ ಮಾಡ್ತೇವೆ. ನಾವು ಮಾಡಿರ್ತಕ್ಕಂಥ ಆಹಾರವನ್ನು ಒಂದು ಕ್ಷಣ ದೇವರಿಗೆ ಎದುರುಕೊಂಡು ಹೋಗಿಟ್ಟು, ದೇವರೇ ಇದು ನೀನು ಕೊಟ್ಟದ್ದು, ನಿನ್ನ ಅನುಗ್ರಹದಿಂದಾಗಿ ನಾನು ತಿಂತಾ ಇದ್ದೇನೆ, ನನ್ನ ಸಾತ್ವಿಕವಾಗಿರತಕ್ಕಂಥ ಸಂಪಾದನೆ ಯಾರ್ಯಾರಿಗೂ ತಲೆ ಹೊಡೆದು ಮಾಡಿದ್ದಲ್ಲ, ನಾನು ಪ್ರಾಮಾಣಿಕವಾಗಿ ದುಡಿದು ನನ್ನ ಇದರಿಂದ ನಾನು ಆಹಾರವನ್ನು ತಿಂತಾ ಇದ್ದೇನೆ, ಇದು ನೀನು ಕೊಟ್ಟದ್ದು, ಇದನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ನಮಗೆ ಕೊಟ್ಟದ್ದು. ನಮಗೆ ಪ್ರಾಚೀನರು ಕೊಟ್ಟಂತಹ ಪರಂಪರೆ, ಪ್ರಾಚೀನರು ನೀಡಿದಂತಹ ಚಿಂತನೆ ಇದೆ. ದೇವರಿಗೆ ನೈವೇದ್ಯ ಮಾಡು ಅಂತ ಹೇಳಿದರೆ ದೇವರು ಕೊಟ್ಟಿರತಕ್ಕಂತಹದ್ದು, ಭಗವಂತ ಕೊಟ್ಟದ್ದು, ಭಗವಂತನಿಗೆ ನೈವೇದ್ಯ ಮಾಡಿ ನೀನು ಕೊಟ್ಟದ್ದು ನಿನಗೆ ನೀಡಿ ನಾವು ತಿಂತಾ ಇದ್ದೇನೆ. ಒಂದು ವೇಳೆ ಅವನು ಕೊಟ್ಟದ್ದನ್ನು ಅವನಿಗೆ ಕೊಡದೆ ನಾವು ಸ್ವೀಕಾರ ಮಾಡಿದೆವು ಅಂತ ಹೇಳಿದರೆ ಯೋ ಭುಕ್ತೆ ತೇನೆಯವ ಸಹ ಕಳ್ಳ ಅಂತ ಹೇಳಿಬಿಡ್ತಾನೆ. ಭಗವಂತ ನೀಡಿದ್ದನ್ನು ಅವನಿಗೆ ಕೊಟ್ಟು ತಿಂದರೆ ಒಳ್ಳೆಯದ್ದು. ಅವನಿಗೆ ಕೊಡದೆ ನಾವು ಸಮರ್ಪಣೆ ಮಾಡಿದ ತಿಂದಂತ ಹೇಳಿದರೆ ನೀನು ಕಳ್ಳನಾಗಿ ಬಿಡ್ತೀವಿ, ನೀನು ಕೃತಜ್ಞತನಿಸಿಕೊಂಡು ಬಿಡ್ತೀವಿ. ನಾವು ಯಾವತ್ತೂ ಕೂಡ ಕೃತಜ್ಞರಾಗಬಾರ್ದು. ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಕೊಟ್ಟು ನಾವು ಸ್ವೀಕಾರ ಮಾಡಿದೆವು ಅಂತ ಹೇಳಿದ್ರೆ ನಾವು ಕೂಡ ಕೃತಜ್ಞರಾಗ್ತೇವೆ. ಅದನ್ನು ಹೇಳ್ತಾನೆ, ಯಾತಯಾಂ ಕತರಸಂ ಪೂತಿ ಪರೀಷದಂಚೇತ್ ಉಚ್ಚಿಷ್ಟ ವಿಚಾಮೇದ್ಯಂ ಅಮೇದ್ಯಂ ತಾಮಸ ಪ್ರಿಯಂ. ಈ ಎಲ್ಲವೂ ಕೂಡ ತಾಮಸ ಜನರಿಗೆ, ಯಾರ್ಯಾರೋ ಮಾಡಿದ್ದನ್ನು, ಹೇಗೋ ಮಾಡಿದ್ದನ್ನು, ಇನ್ನು ಅನೇಕ ವಿಧವಾಗಿರತಕ್ಕಂತಹ ಉಚ್ಚಿಷ್ಟ, ಅಮೇಧ್ಯ, ಯಾವುದೋ ಕಾಲಕ್ಕೆ ಮಾಡಿರ್ತಕ್ಕಂತಹ ಪದಾರ್ಥಗಳು, ಆ ಮಾಡಿದ್ದ ಪದಾರ್ಥಗಳು ಅದು ಎಲ್ಲ ಅದರ ಸ್ವಾಭಾವಿಕವಾಗಿರ್ತಕ್ಕಂಥ ರಸಗಳೆಲ್ಲವನ್ನೂ ಕೂಡ ಅದು ಹೋಗಿ ಕೊಂಡು ಹೋಗಿರ್ತದೆ. ಅಂತಹ ಪದಾರ್ಥಗಳನ್ನು ನಾವು ಏನು ಮಾಡ್ತೇವೆ, ಈ ಪದಾರ್ಥ ಚೆನ್ನಾಗಿದೆ, ಅಲ್ಲಿಯೇ ನಮಗೆ ನಮ್ಮ ಮನೆಯ ಆಹಾರ ಅದು ರುಚಿಯಿಂದ ಅನಿಸಿಕೊಳ್ಳೋದಲ್ಲ. ಯಾವುದೋ ಹೊರಗಿನ ಪದಾರ್ಥ ನಮಗೆ ನಮ್ಮ ಈ ನಾಲಿಗೆಗೆ ಅದು ರುಚಿಸ್ತದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಅಂತಹ ಪದಾರ್ಥಗಳನ್ನು ಅದು ತಾಮಸದರು, ಅದು ನೀವು ಸ್ವೀಕಾರ ಮಾಡೋದಲ್ಲ, ಯಾರೆಲ್ಲ ತಾಮಸದರಿದ್ದಾರೆ ಅವರದನ್ನು ಸ್ವೀಕಾರ ಮಾಡಬೇಕಾದ್ದು ಅಂತ ಹೇಳ್ತಾರೆ. ಇನ್ನು ಯಾಮಾಂತರಿತ ಪಾಕ, ಇದನ್ನು ಮತ್ತೆ ಬಡಿಸ್ತಾರೆ. ಯಾಮಾಂತರಿತ ಪಾಕಂತೂ ಯಾತಯಾಮ ವಿತೀರ್ಯತೆ ಕ್ವಚಿಚ್ಚ ಗತಸಾರಂ ಸ್ಯಾನ್ಯಂ ಯಾತಮ್ಯಸಿತ ಪೂರ್ವಂ ಸ್ವಾದು ಪಶ್ಚಾತ್ ಅನ್ಯತಾ ಜಾತಂ ಗತರಸಂ. ನಾವು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ, ಬೇಯಿಸಿ ಒಂದು ಪದಾರ್ಥವನ್ನು ಬೇಯಿಸಿ ಅದು ಒಂದು ಯಾಮ ಅಂತ ಹೇಳಿದರೆ ಸಾಮಾನ್ಯ ಒಂದು ಎರಡೂವರೆ ಗಂಟೆ, ಎರಡೂವರೆ ಗಂಟೆ 3 ಗಂಟೆಯ ಒಳಗೆ, ಅಷ್ಟರೊಳಗೆ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ತದನಂತರದಲ್ಲಿ ಇನ್ನು ಕೆಲವೆಲ್ಲವೂ ಕೂಡ ಸಾರ ಪದಾರ್ಥಗಳು, ಗತರಸ ಅದು ಹೋಗಿರ್ತದೆ. ಇನ್ನು ಕೆಲವು ಪದಾರ್ಥಗಳು ಸ್ವಾದು ತನಿಸಿಕೊಂಡಿರ್ತದೆ. ಆದರೆ ಶುದ್ಧವಾಗಿರತಕ್ಕಂತಹ ಭಾಗವತ ಸ್ವರೂಪ ಭಗವಂತನ ತತ್ವಜ್ಞಾನ ಉಳ್ಳವರಿಗೆ ಅದು ಸ್ವಾದು ಪದಾರ್ಥ ಆಗೋದಿಲ್ಲ. ಕೆಲವರಿಗೆ ಕೆಲವೆಲ್ಲ ಪದಾರ್ಥಗಳು ಸ್ವಾದು ತನಿಸಿಕೊಳ್ತದೆ. ಅದು ವಾಸ್ತವಿಕವಾಗಿ ಅದು ಸ್ವಾದು ಅಲ್ಲ. ಆ ಸ್ವಾದು ಪದಾರ್ಥ ಅಲ್ಲದನ್ನು ಸ್ವಾದು ತನಿಸಿಕೊಂಡು ಅದನ್ನು ಸ್ವೀಕಾರ ಮಾಡೋದು. ಅಂತಹ ಪದಾರ್ಥಗಳು ಬೇಕಾದಷ್ಟಿದೆ. ಅಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ ಮನಸ್ಸು ಹಾಳಾಗ್ತದೆ. ನಮಗೆ ಪದಾರ್ಥಗಳಲ್ಲಿ ಆಹಾರದಲ್ಲಿ ನಿಯಮವನ್ನು ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ ಮನಸ್ಸಿನ ಹಿಡಿತಕ್ಕೋಸ್ಕರ. ಕೆಲವೆಲ್ಲ ಅಧ್ಯಯನವನ್ನು ಮಾಡುವವರಿಗೆ ಕೆಲವೆಲ್ಲ ಪದಾರ್ಥಗಳನ್ನು ನಿಷೇಧ ಮಾಡಿದ್ದಾರೆ. ಯಾಕೆ ನಿಷೇಧ ಮಾಡಿದ್ದಾರೆ? ಅವನ ಮನಸ್ಸು ಅಧ್ಯಯನದ ಕಡೆಗೆ ಹೋಗೋದಿಲ್ಲ, ಅಥವಾ ತಾನು ಏನು ಅಧ್ಯಯನ ಮಾಡಿರ್ತಾನೋ ಅದು ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲೋದಿಲ್ಲ, ಚಂಚಲ ಬುದ್ಧಿ ಬರ್ತದೆ, ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರ್ತದೆ ಅಂತ ಇಟ್ಟುಕೊಂಡು ನಮ್ಮ ಪ್ರಾಚೀನರು ಆಹಾರದಲ್ಲಿ ನಿಯಮವನ್ನು ಕೊಟ್ಟದ್ದು. ಅದಕ್ಕೋಸ್ಕರವಾಗಿ ಆ ನಿಯಮವನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ.
ಕೆಲವನ್ನು ಭಾಗವನ್ನಂದಷ್ಟಾದರೂ ಕೂಡ ಪ್ರಾಮಾಣಿಕವಾಗಿ ನಾವು ಅದನ್ನು ನಮಗೆ ಯಾವುದನ್ನು ಗತರಸವನ್ನು ಹಾಗೆ ಇನ್ನಿತರೆ ಯಾವುದೋ ಒಂದು ಉಚ್ಚಿಷ್ಟವನ್ನು ಅಥವಾ ಅಮೇಧ್ಯವನ್ನು ತಿನ್ನಬೇಕು ಅಂತಿಲ್ಲ. ನಮಗೆ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಪದಾರ್ಥಗಳು ಸಾಕು. ಯಾವುದೋ ಒಂದು ನಾಲಿಗೆಯ ಚಾಪಲ್ಯ, ಆ ನಾಲಿಗೆಯ ಚಾಪಲ್ಯಕ್ಕೆ ಬೆನ್ನು ಬಿದ್ದು ಗಂಟು ಬಿದ್ದು ಅದಕ್ಕೋಸ್ಕರ ಅದನ್ನು ಖುಷಿಪಡಿಸಬೇಕು ಅಂತ, ಅದು ನಾಲಿಗೆಯನ್ನು ಖುಷಿಪಡಿಸ್ಲಿಕ್ಕೆ ಹೋಗಿ ಒಂದು ಸಲ ಅದಕ್ಕೆ ಖುಷಿಪಡಿಸಿದಾಗ ಏನಾಯಿತು ಅಂತಂದರೆ ಅದು ಮತ್ತೆ ಪುನಃ ಅದು ಬೇರೆ ಬೇರೆ ಇದಕ್ಕೆ ಹೋಗಿಬಿಡ್ತದೆ. ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕಗಳು 5 ಇಂದ್ರಿಯಗಳ ದೋಷಕ್ಕೆ ಒಳಪಟ್ಟು 5 ಪ್ರಾಣಿಗಳು ತಮ್ಮ ತಮ್ಮ ಜೀವನವನ್ನು ಕಳೆದುಕೊಂಡವು ಅಂತ. ನಾವು ಕೂಡ ನಮ್ಮ ನಾಲಿಗೆಯ ದೌರ್ಬಲ್ಯಕ್ಕೆ ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನಾ, ಹತಾಹ, ಪಂಚ ಬೇರೆಯ ಪಂಚ 5 ಪ್ರಾಣಿಗಳು 5 ವಿಷಯಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಕಳೆದುಕೊಳ್ತವೆ. ಕುರಂಗ ಆನೆ, ಅದಕ್ಕೆ ಮುಟ್ಟಬೇಕು ಅಂತ ಇಚ್ಛೆ, ಯಾವುದೋ ಮೃದುವಾಗಿರ್ತಕ್ಕಂಥ ಅದಕ್ಕೆ ಅಲ್ವ ಅದು ಈ ಇದರ ಯಾವುದು ಬಾಳೆ ಎಲೆ ತೋಟಕ್ಕೆ ಅದು ಲಗ್ಗೆ ಇಡುವುದು. ಬಾಳೆ ಎಣ್ಣೆಯನ್ನು ಅದಕ್ಕೆ ಮೃದುವಾಗಿರ್ತಕ್ಕ ಪದಾರ್ಥಗಳನ್ನು ಕಂಡ ತಕ್ಷಣ ಅದನ್ನು ನಾಶ ಮಾಡಬೇಕು ಅಂತ ಅದಕ್ಕೆ ಸ್ವಭಾವ. ಅದಕ್ಕೋಸ್ಕರ ಏನು ಮಾಡ್ತದೆ, ಬಾಳೆ ಎಲೆ ತೋಟಕ್ಕೆ ಅದಕ್ಕೇನು ಮಾಡ್ತಾರೆ, ಬಾಳೆ ಎಲೆ ತೋಟ ಮಾಡುವವರು ಅದಕ್ಕೊಂದು ಕೆಡ್ಡವನ್ನು ತೋರಿಸಿರ್ತಾರೆ. ಅದು ಅಲ್ಲಿ ಬಿದ್ದು ಅದು ತನ್ನ ಪ್ರಾಣವನ್ನು ಕಳೆದುಕೊಳ್ತದೆ. ಕುರಂಗ, ಮಾತಂಗ, ಈ ಜಿಂಕೆ, ಅದಕ್ಕೆ ಕಿವಿಯ ದೌರ್ಬಲ್ಯ, ಅದನ್ನು ಹಿಡಿಯಬೇಕು ಅಂತ ಹೇಳುವವರು ಈ ಬೇಡರು ಸುಮ್ಮನೆ ಒಂದು ಒಳ್ಳೆಯ ಸಂಗೀತವನ್ನು ಅದನ್ನು ಇಡ್ತಾರೆ. ತನ್ಮೂಲಕವಾಗಿ ಅದು ಕಿವಿಯ ದೌರ್ಬಲ್ಯಕ್ಕೆ ಒಳಗಾಗಿ ಅದನ್ನು ತನ್ನ ಜೀವನವನ್ನು ಅದು ಕಳೆದುಕೊಳ್ತದೆ. ಕುರಂಗ, ಮಾತಂಗ, ಪತಂಗ, ಚಿಟ್ಟೆ, ಅದು ಕಣ್ಣಿನ ದೋಷಕ್ಕೆ ಒಳಗಾಗಿ ಅದು ಒಂದು ರೀತಿಯಾಗಿ ಬೆಂಕಿಗೆ ಬಿದ್ದು ತನ್ನ ಜೀವನವನ್ನು ಕಳೆದುಕೊಳ್ತದೆ. ಭೃಂಗ, ದುಂಬಿ, ಅದು ಈ ಹೂವಿನ ಮಕರಂದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹೂವಿನ ಮಧ್ಯಕ್ಕೆ ಹೋಗಿ ಕೂತ್ಕೊಳ್ತದೆ. ಆದರೆ ತಿನ್ನುವಂತಹ ಇದರಲ್ಲಿ ಆ ಹೂ ಅದು ಮುಚ್ಚಿಬಿಡ್ತದೆ. ತನ್ಮೂಲಕವಾಗಿ ತನ್ನ ಜೀವನವನ್ನು ಅದು ಕಳೆದುಕೊಂಡು ಬಿಡ್ತದೆ. ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನ, ಇನ್ನು ಮೀನು, ಅದು ಬಾಯಿಯ ಚಾಪಲ್ಯ, ತಿನ್ನಬೇಕು ಅಂತ ಹುಚ್ಚು. ಅದನ್ನು ಹಿಡಿಯುವವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಯಾವುದೋ ಒಂದು ಇದನ್ನು ನೀರಿಗೆ ಬಿಟ್ಟು ಅದನ್ನು ಹಿಡಿತಾನೆ. ತನ್ಮೂಲಕವಾಗಿ ಆ ಮೀನು ತನ್ನ ಜೀವನವನ್ನು ಕಳ್ಕೊಳ್ತದೆ. ಮನುಷ್ಯ, ಅವನ ಸ್ವಭಾವ ಭಯಂಕರ ದುರಂತ. ಯಾಕೆ ಅಂತ ಕೇಳಿದರೆ, ಕೆಟ್ಟದನ್ನು ಕೇಳಬೇಕು, ಕೆಟ್ಟದನ್ನು ಮುಟ್ಟಬೇಕು, ಕೆಟ್ಟದನ್ನು ನೋಡಬೇಕು, ಹೀಗೆ ಕೆಟ್ಟದನ್ನು ತಿನ್ನಬೇಕು. ಒಂದಕ್ಕೊಂದು ಅವ್ಯವಸ್ಥೆಗಳು. ಎಲ್ಲ ಇಂದ್ರಿಯಗಳು ಯಾವುದಾದ್ರೂ ಒಂದು ಚೆನ್ನಾಗುಂಟ, ಯಾವುದೂ ಚೆನ್ನಾಗಿಲ್ಲ. ಈ ಎಲ್ಲ ಪ್ರಾಣಿಗಳದ್ದು ಒಂದು ಮಾತ್ರ, ಯಾವುದು ಜಿಂಕೆ ಚೆನ್ನಾಗಿ ಓಡ್ತದೆ, ಓಡುವುದರಲ್ಲಿ ಒಳ್ಳೆಯ ಪರಿಣಿತ. ಇನ್ನು ಆನೆ ನೋಡಿದರೆ ಅದು ಭಯಂಕರ ಅತ್ಯದ್ಭುತವಾಗಿ ನೋಡುವಂತಹದ್ದು. ಆ ಕಣ್ಣು ತುಂಬ ತೀಕ್ಷ್ಣವಾಗಿರ್ತಕ್ಕಂಥದ್ದು ಆನೆಯದ್ದು. ಹೀಗೆ ಪ್ರಾಣಿಗಳದ್ದು ಕೇವಲ ಒಂದೊಂದು ಇಂದ್ರಿಯಗಳು ಮಾತ್ರ. ಮನುಷ್ಯ ಎಂಬಂತಹ ಪ್ರಾಣಿಯದ್ದು ಅವನ ಗತಿಯೇನು? ಅವನು 5 ಇಂದ್ರಿಯಗಳು ದುರ್ಬಲ. ಯಾವುದೂ ಸರಿ ಉಂಟ, ಯಾವುದೂ ಸರಿ ಇಲ್ಲ. ಒಂದಕ್ಕೊಂದು ಅವ್ಯವಸ್ಥೆ, ಒಂದಕ್ಕೊಂದು ಚಾಪಲ್ಯಕ್ಕೆ ಬಿದ್ದು ತನ್ನ ಜೀವನವನ್ನು ಅವನು ಕಳೆದುಕೊಳ್ತಾನೆ ಅಂತ ಹೀಗೆ ನಮ್ಮನ್ನು ಪ್ರಾಚೀನರು ಎಚ್ಚರಿಸ್ತಾರೆ. ಅದಕ್ಕೋಸ್ಕರವಾಗಿ ಯಾಕೆ ಈ ಆಹಾರದಲ್ಲಿಯೂ ಕೂಡ ನಿಯಮ ಅಂತ ಹೇಳಿದರೆ ಈ ಒಂದು ಕಾರಣದಿಂದಾಗಿ. ಇನ್ನು ಹೇಳ್ತಾರೆ, ಅಫಲಾಕಾಂಕ್ಷಿಭಿರ್ಯಜ್ಞ ಇತಿ ದೃಷ್ಟೋ ಯೈಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸಾತ್ವಿಕ. ಇನ್ನು ಸಾತ್ವಿಕ ಯಜ್ಞ ಅಂದರೆ ಏನು? ಸಾತ್ವಿಕ ಯಜ್ಞದ ವಿಭಾಗವನ್ನು ಹೇಳ್ತಾರೆ ವಿಧಿಜ್ಞಾನಪೂರ್ವಕವಾಗಿ. ಈಗ ಸಾತ್ವಿಕರು ಮಾಡತಕ್ಕಂತಹ ಯಾಗ ಅಂತ ಹೇಳಿದ್ರೆ ಅದನ್ನು ತಿಳ್ಕೊಳ್ತಾರೆ. ಇದನ್ನು ಯಾವುದು ವಿಧಿ, ಯಾವುದು ಅವಿಧಿ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ಹೇಳಿಕೊಂಡು ವಿಧಿಯನ್ನು ತಿಳ್ಕೊಳ್ತಾರೆ. ವಿಧಿಜ್ಞಾನ, ಇನ್ನು ಅದನ್ನು ತಿಳ್ಕೊಳ್ಬೇಕು, ಚೆನ್ನಾಗಿ ತಿಳ್ಕೊಂಡು. ಇನ್ನು ಮತ್ತೆ ಅಫಲಾಕಾಂಕ್ಷಿಭಿ,
ಫಲದ ಆಸಕ್ತಿ ಇರಬಾರ್ದು. ನಮಗೇನು ಅಂತ ಕೇಳಿದರೆ, ನಾವು ಎಂದು ಏನಾದರೂ ಮಾಡ್ತೇವೆ ಅಂತ ಹೇಳಿದಾಗ ನಮ್ಮದು ಶುರುವಾಗ್ತದೆ. ಆರಂಭದಲ್ಲಿ ನಮ್ಮ ಸಂಕಲ್ಪ ಮಮ ಪತ್ನ್ಯಾಹ ಮಮ ಪುತ್ರಸ್ಯ ಮಮ ಅಂತ ಹೇಳಿಕೊಂಡು ನಮ್ಮದು ಆರಂಭದಲ್ಲಿಯೇ ನಮ್ಮದೊಂದು ಶುರುವಾಗಿಬಿಡ್ತದೆ. ನನ್ನದು, ನನ್ನ ಮನೆಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಹೀಗೆ ನಮ್ಮದೊಂದು ಚೌಕಟ್ಟು ಹಾಕ್ಕೊಂಡು ನಮ್ಮ ಸಂಕಲ್ಪ ಶುರುವಾಗ್ತದೆ. ಆದರೆ ಯಾವುದನ್ನು ನಾವು ಮಾಡಬೇಕು ಅಂತ ಹೇಳಿದರೆ, ಅಫಲಾಕಾಂಕ್ಷಿಭಿಹಿ ತೇನ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಃ ತೇಜಸ ಭಗವತಃ ಕರ್ಮಣ ಭಗವತ್ ಪ್ರೇರಣೆಯ ಭಗವತ್ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಇದು ನಮ್ಮದಾಗಿರಬೇಕು. ಭಗವಂತ ಕೊಡ್ತಾನೆ ಅಂತ ಹೇಳಿದ್ರೆ ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಅಫಲಾಕಾಂಕ್ಷಿಭಿಹಿ, ಫಲವನ್ನು ಇಟ್ಟುಕೊಳ್ಬೇಡ. ಫಲವನ್ನು ಬಯಸಿದಾಗ ನಿನಗೆ ಏನಾಗ್ತದೆ? ಫಲವನ್ನು ಬಯಸ್ತಿ, ಆ ನಿಶ್ಚಿತ ನಿನ್ನ ಮಟ್ಟದ ಫಲ ಬರಲಿಲ್ಲ ಅಂತ ಹೇಳಿದರೆ ನಮ್ದು ಏನಾಗ್ತದೆ ಅಂತ ಹೇಳಿದರೆ, ದೇವರಿಗೆ ಒಂದು 10 ರೂಪಾಯಿಯ ಸೇವೆಯನ್ನು ಕೊಡ್ತೇವೆ. ನಮ್ಮದು ಬಯಕೆ ಏನಿರ್ತದೆ ಅಂತ ಹೇಳಿದರೆ, ನನಗೊಂದು ದೊಡ್ಡ ಸೈಟ್ ಬೇಕು ಅಂತಿರ್ತದೆ. ದೇವರಿಗೆ 10 ರೂಪಾಯಿಯ ಸೇವೆ, ನನಗೆ ಒಂದು ದೊಡ್ಡ ಮನೆ ಬೇಕು ಅಂತ ನಮ್ಮ ಆಸೆ. ಇವನು ಕೊಟ್ಟದ್ದು ದೇವರಿಗೆ 10 ರೂಪಾಯಿ, ಇವನಿಗೆ ಮಾತ್ರ ಮನೆ ಮಾತ್ರ ದೊಡ್ಡದು ಬೇಕು ಅಂತ. ಅದು ಕೊಡಲಿಲ್ಲ ಅಂತ ಹೇಳಿದ ತಕ್ಷಣ ಶುರುವಾಗಿದೆ, ದೇವರು ಸರಿ ಇಲ್ಲ, ದೇವರು ನನಗೆ ಕೊಡಲಿಲ್ಲ, ನಾನು ದೇವರಿಗೆ 10 ರೂಪಾಯಿ ಕೊಟ್ಟೆ, ನನಗೆ ಅವನು ಸೈಟ್ ಕೊಡಲಿಲ್ಲ, ನನಗೆ ಅವನು ಹೀಗೆ ಮಾಡಬೇಕಿತ್ತು ಅಂತ ಹೇಳಿಕೊಂಡು ನಮ್ಮದು ದೇವರ ಮೇಲೆ ಆಕ್ಷೇಪಗಳು ಶುರುವಾಗಿದೆ. ಅದಕ್ಕೋಸ್ಕರ ನೀನು ಏನು ಮಾಡು ಅಂತ ಹೇಳಿದ್ರೆ, ಅಫಲಾಕಾಂಕ್ಷಿಭಿ, ಫಲವನ್ನು ನನಗೆ ಬಿಡು. ಕೃಷ್ಣ ಹೇಳ್ತಾನೆ, ಫಲವನ್ನು ಕೊಡುವುದು ನನ್ನ ಜವಾಬ್ದಾರಿ ಮಾರಾಯ. ನೀನು ಯಾಕೆ ಫಲವನ್ನು ಬಯಸಿಕೊಂಡು, ಫಲ ಬೇಕು ಅಂತ ಮಾಡಿದಾಗ ನಿನಗೆ ಅಲ್ಲಿ ಏನಾಗ್ತದೆ? ನಿನಗೆ ಅಲ್ಲಿ ಒಳಗೆ ರಾಗದ್ವೇಷಾದಿಗಳು ಉದಯಿಸ್ಲಿಕ್ಕೆ ಶುರುವಾಗ್ತದೆ. ನೀನು ಏನು ಮಾಡು? ದೇವರೇ ಮಾಡ್ತೇನೆ, ಮಾಡಿದ್ದೇನೆ, ಸ್ವೀಕಾರ ಮಾಡು, ಕೊಡುವುದನ್ನು ಕೊಡು ಅಂತ ಹೇಳು, ಮಾಡು. ಕೊಟ್ಟೇ ಕೊಡ್ತಾನೆ. ಯಾಕೆ ಕೊಡುವುದಿಲ್ಲ? ಇದು ನಾವು ದೇವರ ಹತ್ರ ಗಲಾಟೆ ಮಾಡಬೇಕು. ಬೇಡದರೆ ನೊಡೆಯನ ಬೇಡುವೆನು, ಪಾಡಿದರೆ ನೊಡೆಯನ ಪಾಡುವೆನು ಅಂತ ಹೇಳಿಕೊಂಡು ದಾಸರು ಗಲಾಟೆ ಮಾಡಿಲ್ವಾ? ದಾಸರು ಕೂಡ ಗಲಾಟೆ ಮಾಡಿ ದೇವರ ಹತ್ರನೇ. ನಾವು ಕೂಡ ನಾವು ಹೇಳಿ ಹಾಗೆ ಅಂತ ಹೇಳಿ ಗಲಾಟೆ ಮಾಡೋದಲ್ಲ, ಅವು ದೇವರ ಹತ್ರ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಮಾಡುವಂತಹದ್ದು. ಹಾಗೆ ನಾವು ಮಾಡಿದಾಗ ದೇವರು ನಿಶ್ಚಿತವಾಗಿಯೂ ಕೂಡ ಕೊಡತಕ್ಕಂತಹ ಫಲವನ್ನು ನೀಡ್ತಾನೆ. ಇನ್ನು ವಿಧಿದೃಷ್ಟೋ ಯೈಚ್ಯತೆ ಯಷ್ಟವ್ಯಮೇವ ಇತಿ. ಇನ್ನು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ, ಭಗವಂತನ ಪ್ರೀತಿಗೋಸ್ಕರ ಮಾಡಿದಾಗ ಅದು ಕರ್ಮ ಏನಿದೆ ಮನಃಪೂರ್ವಕ, ಮತ್ತು ಮನಸ್ಸಿರಬೇಕು. ಮನಸ್ಸಮಾಧಾಯ. ಕೃಷ್ಣ ಇಷ್ಟು ಹೇಳುವಾಗಲೂ ಕೂಡ ಅಲ್ಲಿ ಒಂದನ್ನು ಹೇಳಿಬಿಡ್ತಾನೆ, ಮನಃ ಸಮಾಧಾಯ. ಆದಾಯ ಅಲ್ಲ, ಸಮಾಧಾಯ. ನೀನು ಆದಾಯ ಅಂತ ಹೇಳಿದ್ರೆ ಸ್ವಲ್ಪ ಇಟ್ಟರೆ ಸಾಕು. ಮನಸ್ಸನ್ನು ದೇವರಿಗೆ ಕೊಡಬೇಕು. ಮನಸ್ಸನ್ನು ದೇವರಿಗೆ ಕೊಡೋದಲ್ಲ, ಮನಸ್ಸನ್ನು ಚೆನ್ನಾಗಿ ದೇವರ ಹತ್ರ ಇಡಬೇಕು ನೀನು. ನಾವು ಏನು ಮಾಡ್ತೇವೆ? ನಾವು ಕೂಡ ಮನೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ನಮ್ಮ ಯಾಗ ಹೇಗಾಗ್ತದೆ ಅಂತ ಕೇಳಿದರೆ, ಮನೆಯಲ್ಲಿ ಏನೋ ಒಂದು ಯಾಗ, ಒಂದು ಮನೆಯಲ್ಲಿ ದೇವರಿಗೋಸ್ಕರ ಒಂದು ಫಂಕ್ಷನ್ ಮಾಡ್ತೇವೆ. ನಮ್ಮ ಮನಸ್ಸು ಎಲ್ಲಿರ್ತದೆ ಅಂತ ಕೇಳಿದರೆ, ಬರತಕ್ಕಂತಹ ಅತಿಥಿಗಳ ಮೇಲಿರ್ತದೆ. ಬಂದರು. ಆ ಬರತಕ್ಕಂಥ ಅತಿಥಿಗಳು ಕೂಡ ಹಾಗೇ ಇರ್ತಾರೆ. ಇವನು ನಾನು ಮನೆಗೆ ಕರೆದ, ನನ್ನನ್ನು ಏನೂ ಕೂಡ ಅವನು ಏನು ಕರೀಲೇ ಇಲ್ಲ, ನನಗೆ ಒಳಗಡೆ ಕುರ್ಚಿ ಕೊಡಲಿಲ್ಲ, ನನಗೆ ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ ಅಂತ ಹೇಳಿಕೊಂಡು ನಮ್ಮದು ಕೂಡ ದೋಷವನ್ನು ನಾವು ಅಲ್ಲಿ ಅವನು ಮಾಡತಕ್ಕಂತಹದ್ದು ದೇವತಾ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಆ ದೇವತಾ ಪೂಜೆಯನ್ನು ಮಾಡುವಾಗ ನಮಗಾದರೂ ಬುದ್ಧಿ ಬೇಕಲ್ವ? ಅವನು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ನನ್ನ ಸ್ವಪ್ರತಿಷ್ಠೆಗಳು ಅದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರತಿಷ್ಠೆಯ ಕಾರಣ ಆಗ್ತದೆ. ನಾನು ಮನೆಗೆ ಬಂದೆ, ನನಗೆ ಮನೆಯಲ್ಲಿ ಕುರ್ಚಿ ಕೊಡಲಿಲ್ಲ, ನನ್ನನ್ನು ಮನೆ ಒಳಗೆ ಕೂರಿಸಲಿಲ್ಲ, ನನಗೆ ಒಳಗೆ ನೀರು ಕೊಡಲಿಲ್ಲ. ಮಾಡಬಾರ್ದು ಅಂತ ಹೇಳಲ್ಲ. ಮನೆಗೆ ಬಂದಿರತಕ್ಕಂತಹ ಬ್ರಾಹ್ಮಣ ಅವನೊಬ್ಬ ಅತಿಥಿ ಬ್ರಾಹ್ಮಣೋಗ್ರ, ಅವನು ಅಗ್ನಿ ಅಂತ ಹೇಳ್ತಾರೆ. ಹಾಗೆ ಅಂತೇಳಿ ದೇವರ ಪೂಜೆಯನ್ನು ಬಿಟ್ಟು ಹೋಗಿ ನಾವು ಅಲ್ಲಿ ಮಾಡಬೇಕು. ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಬಿಡಬೇಕು. ದೇವರಿಗೆ ಅವರಿಗೆ ಬಂದಿರತಕ್ಕಂತಹ ಅತಿಥಿಗಳಿಗೆ ಅವರಿಗೊಂದು ವ್ಯವಸ್ಥಿತವಾಗಿರತಕ್ಕಂಥದ್ದನ್ನು ಮಾಡಿ ತನ್ಮೂಲಕವಾಗಿ ನಾವು ದೇವರಲ್ಲಿ ಯಾವುದೇ ರೀತಿಯಾಗಿ ನಾವು ಅಲ್ಲಿ ಎದ್ದು ಹೋಗಬೇಕು ಅಂತಿಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ತನ್ಮೂಲಕವಾಗಿ ನಾವು ದೇವರನ್ನು ಆರಾಧನೆ ಮಾಡಿದೆವು ಅಂತ ಹೇಳಿದ್ರೆ ಅದರಿಂದ ಭಗವಂತ ನಿಶ್ಚಿತವಾಗಿಯೂ ಕೂಡ ಅವನು ಹೇಳ್ತಾನೆ. ಮನಸ್ಸಮಾಧಾಯ, ಮನಸ್ಸು ಕೂಡ ಅವನಲ್ಲಿರಬೇಕು. ಮನಸ್ಸಮಾಧಾಯ ಇದನ್ನು ಸಹ ಸಾತ್ವಿಕ ಯಜ್ಞ, ಇದನ್ನು ಸಾತ್ವಿಕ ಯಜ್ಞ ಅಂತ ಅನಿಸಿಕೊಳ್ತದೆ ಅಂತ ಹೇಳ್ತಾನೆ. ಇನ್ನು ಅಭಿಸಂಧಾಯತು ಫಲಂ
ದಂಭಾರ್ಥವಿದ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಮ್ಮೆಷ್ಟಂ ವಿದ್ಯೆ ರಾಜಸಂ. ಇನ್ನು ರಾಜಸ ಯಜ್ಞ ಅದು ಯಾವುದು ಅಂತ ಕೇಳಿದ್ರೆ ಅಭಿಸಂಧಾಯ ಫಲಂ. ಸ್ವರ್ಗಾದಿಗಳು, ನನಗೆ ಸ್ವರ್ಗ ಬೇಕು, ನನಗೆ ಇಂತಹ, ಆದರೆ ಸ್ವರ್ಗ ಬೇಕು ಅಂತ ಈಗ ನಾವು ಮಾಡಲಿಕ್ಕಾಗೋದಿಲ್ಲ. ಈಗ ನಾವು ಮಾಡತಕ್ಕಂತಹ ಏನು ಹೇಗಂತ ಕೇಳಿದರೆ ನನಗೆ ಆಗಲೇ ಹೇಳಿದೆ ಅಲ್ವಾ, ನನಗೆ ಮನೆ ಬೇಕು, ನನಗೆ ಅದಾಗಬೇಕು, ನನಗೆ ಇದಾಗಬೇಕು, ನನಗೆ ನನ್ನ ಬಯಕೆಗಳು ಪೂರೈಸಬೇಕು ಅಂತ ಹೇಳಿಕೊಂಡು ನಾವು ದೇವರಿಗೆ ದೇವರಿಗೆ ಕೊಡುವಂತಹದ್ದು ಇದು ರಾಜಸ. ದೇವರ ಹತ್ರ ದೇವರು ವ್ಯಾಪಾರಿ ಅಲ್ಲ. ನಾವು ಕೊಟ್ಟದ್ರಿಂದಾಗಿ ದೇವರಿಗೆ ತೃಪ್ತಿಯಾಗಿ ನಾವು ಮಾಡಿರ್ತಕ್ಕಂಥ ನಾವು ಕೇಳಿದ್ದನ್ನು ಕೊಡಬೇಕು ಅಂದರೆ ನಾವು ವ್ಯಾಪಾರಿ. ನಾವು ಅವನಿಗೆ ಅದು ಕೊಡ್ತೇವೆ, ನಾನು ನಿನಗೆ ಇಂತಹ ಸೇವೆ ಕೊಡ್ತೇನೆ, ನೀನು ನನಗೇನು ಕೊಡಬೇಕು ಅಂತ ಕೇಳಿದರೆ ಅದಕ್ಕೆ ಪ್ರತಿಪರೋಪಕಾರವಾಗಿ ನೀನು ನನಗೆ ಇಷ್ಟು ಕೊಡಬೇಕು ಅಂದರೆ ಅವನೇ ನಾವಿಟ್ಟ ಜನವ. ಭಗವಂತ ಹಾಗಿರುವುದಲ್ಲ. ಭಗವಂತ ಅವನು ಜಗತ್ತಿನ ಸ್ವಾಮಿ. ಕೊಡಬೇಕು ಅಂತ ಹೇಳಿದರೆ ಕೊಡ್ತಾನೆ ಅವನು. ಆದರೆ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ಯಾವುದೋ ಫಲಂ ಸಂದಾಯ, ಫಲವನ್ನು ಬಯಸಿಕೊಂಡು ದಂಭಾರ್ಥ. ಇನ್ನೊಂದು ಏನು ಅಂತ ಕೇಳಿದ್ರೆ ಅವರು ಮಾಡಿದ್ರು, ಅವರ ಮನೆಯಲ್ಲಿ ಮೊನ್ನೆ ತುಂಬ ದೊಡ್ಡದಾಗಿ ಏನೋ ಪೂಜೆ ಮಾಡಿದರು, ನಾವು ಕೂಡ ತುಂಬ ದೊಡ್ಡದಾಗಿ ಪೂಜೆ ಮಾಡಬೇಕು ಅಂತ ಹೇಳಿಕೊಂಡು ಒಂದು ರೀತಿಯಾಗಿ ಅದೊಂದು ಹುಚ್ಚು. ನೀನು ಹಾಗೆ ಮಾಡಿದರೂ ಕೂಡ ಅದು ಕೂಡ ಆಗೋದಿಲ್ಲ. ಅವರು ಮಾಡಿದ್ರು, ಅವರ ಮನೆಯಲ್ಲಿ ಭಯಂಕರ ಜನಗಳನ್ನೆಲ್ಲ ಕರೆಸಿ ಒಂದು ರೀತಿಯಾಗಿ ದೊಡ್ಡ ಆರಾಧನೆಯನ್ನು ಮಾಡಿದರು. ಸುಮಾರು 1,500 ಜನ ಸೇರಿದ್ರು ಹೇಳಿಕೊಂಡು ಆ ರೀತಿಯಾಗಿ ಒಂದು ರೀತಿಯಾಗಿ ಇಟ್ಟುಕೊಂಡು ಮಾಡಿದರೆ ಅದರಿಂದ ನಿನಗೆ ಫಲ ಉಂಟಾಗಿ ಫಲ ಸಿಗೋದಿಲ್ಲ ಮಾರಾಯ. ಯಾಕೆ ಸಿಗೋದಿಲ್ಲ? ನಿನಗೆ ದಂಭ ಇತ್ತು, ಏನಿತ್ತು, ಅವನು ಮಾಡಿದ ಇವನು ಕೊಡಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಈ ಡಾಂಬಿಕತನಿಂದ ಮಾಡತಕ್ಕಂಥದ್ದಕ್ಕೂ ಕೂಡ ನಿನಗೆ ಸಿಗೋದಿಲ್ಲ. ಇನ್ನು ಇಜ್ಜತೆ ಬರದ ಈ ರೀತಿಯಾಗಿ ಆಡಂಬರವನ್ನು ಬಯಸಿಕೊಂಡು ಇದು ಮಾಡ್ತೀಯಲ್ವ, ಈ ಆಡಂಬರಕ್ಕೂ ಕೂಡ ನಿನಗೆ ಏನೂ ಫಲ ಇಲ್ಲ. ನೀನು ಮಾಡ್ತೀಯ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವತ್ ಸೇವಾಕ್ಯಂ ಕರ್ಮ ಕರಿಷ್ಯೆ. ನಮಗೆ ಅವನು ನೋಡಬೇಕು, ಇವನು ನೋಡಬೇಕು, ಅವರಿಗೆ ಗೊತ್ತಾಗಬೇಕು, ಇವರಿಗೆ ಗೊತ್ತಾಗಬೇಕು, ಅದು ಆಗೋದಿಲ್ಲ. ದೇವರು ನೋಡಬೇಕು, ದೇವರಿಗೆ ಗೊತ್ತಾಗಬೇಕು, ಅಷ್ಟೇ ಇರಬೇಕು ನಮ್ಮ ಸಂಕಲ್ಪ. ಇನ್ನು ವಿಧಿಹೀನಂ ಅದೃಷ್ಟಾನ್ನಂ ಮಂತ್ರಹೀನಂ ಅಪ್ರದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಜಂ ತಾವತಂ ಪರಿಚಕ್ಷತೆ. ಇನ್ನು ವಿಧಿಹೀನಂ, ಯಾವುದೆಲ್ಲ ಶಾಸ್ತ್ರಗಳಲ್ಲಿ ಕೆಲವೆಲ್ಲ ಯಾಗವನ್ನು ಮಾಡಬೇಕು ಅಂತ ಹೇಳಿದರೆ ವಿಧಿಯನ್ನು ಹೇಳ್ತಾರೆ. ಹೇಗೆ ಮಾಡಬೇಕು, ಇದನ್ನು ಮಾಡಬಾರ್ದು, ಕೆಲವೆಲ್ಲ ವಿಧಿ ನಿಯಮಗಳನ್ನು ಹೇಳ್ತಾರೆ. ಆ ವಿಧಿಹೀನ ಇಲ್ಲವಿದ್ದರೆ ಇನ್ನು ಅದೃಷ್ಟಾನ್ನ, ಯಾವುದೇ ಯಾಗವನ್ನು ಮಾಡು. ಆಚಾರ್ಯ ಮಧ್ವರು ತಂತ್ರಸಾರ ಗ್ರಂಥ ಅಂತ ಮಾಡ್ತಾರೆ. ಆ ತಂತ್ರಸಾರ ಗ್ರಂಥದಲ್ಲಿ ಇಡೀ ದೇವತಾ ಒಂದು ಪ್ರತಿಷ್ಠಾಪನಾ ವಿಚಾರವನ್ನು ಹೇಳ್ತಾ ಬರ್ತಾರೆ. ಆರಂಭದ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಪೂರ್ತಿ ಹೀಗೆ ಭಗವಂತನ ದೇವಾಲಯದ ವಿಚಾರ, ದೇವಾಲಯದ ವಾಸ್ತು, ದೇವಾಲಯದ ಪೂರ್ತಿ ದೇವತಾ ಬಿಂಬದ ವಿಚಾರ, ದೇವತಾ ಬಿಂಬಗಳು ಹೇಗಿರಬೇಕು, ಕೈ ಕಾಲು ಇತ್ಯಾದಿಗಳ ಸರಿಯಾಗಿರ್ತಕ್ಕಂತಹ ಅಂಗುಳ, ಅದು ಆಗಮಶಾಸ್ತ್ರ ಅಂತ ಹೇಳಿದರೆ ಆಗಮಶಾಸ್ತ್ರದಲ್ಲಿ ಹೇಳುವಂಥದ್ದು. ಎಲ್ಲ ಆಗಮಶಾಸ್ತ್ರದಲ್ಲಿ ಆಯಾ ನಿಯಮಗಳನ್ನು ಹೇಳ್ತಾರೆ. ಆದರೆ ಅದರಲ್ಲಿ ಕೊನೆಗೆ ಒಂದು ವಿಷಯವನ್ನು ಎಲ್ಲರೂ ಕೂಡ ಹೇಳ್ತಾರೆ. ಯಾವುದೇ ಒಂದು ಯಾಗವನ್ನು ಮಾಡಿದಾಗ ಯಾಗಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಫಲ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಅನ್ನದಾನ ಆಗಬೇಕು. ಅನ್ನದಾನವನ್ನು ಮಾಡಬೇಕು ಅಂತ ನಿಯಮ ಹೇಳ್ತಾರೆ. ನೀವು ದಾನವನ್ನು ನೀಡಲಿಕ್ಕೆ ಪಾತ್ರವನ್ನು ನೋಡಬೇಕು. ಏನು ಪಾತ್ರವನ್ನು ನೋಡಬೇಕು? ದಾನ ನೀಡುವಾಗ ಸಿಕ್ಕವರಿಗೆ ದಾನ ನೀಡುವಲ್ಲ ಇದ್ದಾರೆ. ಅದು ಹೇಗಾಗಿದೆ, ಈಗ ನಮ್ಮ ದಾನಗಳು ಹೇಗಾಗಿದೆ ಅಂತ ಕೇಳಿದ್ರೆ, ನಾನು ನಿಮ್ಮನ್ನು ಕರಿತೇನೆ, ನೀವು ನನ್ನನ್ನು ಕರಿ ಅಂತ ಹೇಳಿಕೊಂಡು ಪರಸ್ಪರ ಭಾವಯಂತ. ನಾವು ನಿಮ್ಮನ್ನು ಕರಿತೇನೆ ದಾನಕ್ಕೆ, ನೀವು ನಮ್ಮನ್ನು ಕರೀರಿ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದು ಆಗಬಾರ್ದು. ದಾನದಲ್ಲಿಯೂ ಕೂಡ ಸತ್ಪಾತ್ರ ದಾನ ಅಂತಿದೆ. ನೀವು ದಾನವನ್ನು ನೀಡ್ತೀರಾ, ಅವನು ಪಾತ್ರನೋ ಅಪಾತ್ರನೋ ನೋಡಬೇಕು. ಸತ್ಪಾತ್ರ ದಾನವನ್ನು ಯಾವತ್ತೂ ಕೂಡ ಶಾಸ್ತ್ರಗಳು ಹೇಳುವಂತಹದ್ದು. ದಾನ ನೀಡುವಾಗ ಪಾತ್ರವನ್ನು ನೋಡಿಕೊಂಡು ಯುಕ್ತಾಯುಕ್ತ ವಿಚಾರವನ್ನು ಮಾಡಬೇಕು. ತದನಂತರದಲ್ಲಿ ದಾನವನ್ನು ನೀಡಬೇಕು. ಆದರೆ
ಯಾವುದೇ ಪಾತ್ರಾಪಾತ್ರ ವಿವೇಕವನ್ನು ನೋಡದೇ ಇರತಕ್ಕಂತಹ ದಾನ ಅಂತ ಹೇಳಿದರೆ ಅದು ಅನ್ನದಾನ ಮಾತ್ರ. ಅನ್ನದಾನಕ್ಕೆ ನಿಮಗೆ ಪಾತ್ರಾಪಾತ್ರಗಳನ್ನು ನೋಡಲಿಕ್ಕಿಲ್ಲ. ಈ ರೀತಿಯಾಗಿ ಇದನ್ನು ಹೇಳ್ತಾರೆ. ತದನಂತರದಲ್ಲಿ ಆ ಮಂತ್ರಹೀನಂ, ಇನ್ನು ಮಂತ್ರಪೂರಿತವಾಗಿ ಯಾಗವನ್ನು ಮಾಡಬೇಕು ಅಂತ ಇರುವಂತಹದ್ದು. ಮಂತ್ರಹೀನ, ನೀನು ಆ ಯಾಗವನ್ನು ಮಾಡುವಾಗ ಮಂತ್ರ ಇಲ್ಲ ಅಂತ ಹೇಳಿದರೆ ಆವಾಗಲೂ ಕೂಡ ಅದು ಸಾತ್ವಿಕ ಯಾಗ ಅಂತ ಅನಿಸಿಕೊಳ್ಳೋದಿಲ್ಲ. ಇನ್ನು ಶ್ರದ್ಧಾವಿರಹಿತಂ, ಶ್ರದ್ಧೆ, ನಮ್ಮ ಮುಖ್ಯವಾಗಿ ನಮಗೇನು ಬೇಕು ಅಂತ ಕೇಳಿದರೆ ಶ್ರದ್ಧೆ, ಅದು ಭಗವಂತನಲ್ಲಿ ಗಟ್ಟಿಯಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಗೊಂದಲಗಳಿರಬಾರ್ದು. ಭಗವಂತನನ್ನೇ ನಾನು ಭಗವಂತನಿಗೇನೆ ಹೋಮಿಸ್ತಾ ಇದ್ದೇನೆ, ಭಗವಂತನೇ ನನಗೆ ಇದರ ಫಲವನ್ನು ನೀಡ್ತಾನೆ ಅಂತ ಹೇಳಿಕೊಂಡು ಶ್ರದ್ಧೆ ಇರಬೇಕು. ಈ ರೀತಿಯಾಗಿರ್ತಕ್ಕಂತಹ ಶ್ರದ್ಧಾ ವಿರಹಿತಂ, ಶ್ರದ್ಧೆ ಇಲ್ಲ ಅಂತಾದರೂ ಕೂಡ ಯಜ್ಞಂ ತಾಮಸಂ ಪರಿಚಕ್ಷತೆ, ಇದೆಲ್ಲವೂ ಕೂಡ ತಾಮಸವಾಗಿರ್ತಕ್ಕಂತಹ ಯಜ್ಞ. ಅಂದರೆ ಏನಾಯ್ತು ಹಾಗಾದರೆ? ವಿಧಿಹೀನಂ, ಅಸೃಷ್ಟಾನಂ, ಮಂತ್ರಹೀನಂ, ಅದಕ್ಷಿಣಂ, ಶ್ರದ್ಧಾವಿರಹಿತಂ. ಇನ್ನು ದಕ್ಷಿಣಾದಿಗಳು, ಕೆಲವೊಂದು ಯಾಗಕ್ಕೆ ಕೆಲವೆಲ್ಲ ನಿಯಮವನ್ನು ಹೇಳ್ತಾರೆ. ದಕ್ಷಿಣಾದಿಗಳನ್ನು ಆಯಾಯ ಪ್ರಮಾಣದಲ್ಲಿ ನೀಡಬೇಕು ಅಂತಿದೆ. ಹಾಗೆ ಅದನ್ನು ಆಯಾಯ ಪ್ರಮಾಣದಲ್ಲಿ ನೀಡುವಂತಹದ್ದು ಅದೆಲ್ಲವೂ ಕೂಡ ಇಲ್ಲ ಅಂತ ಹೇಳಿದ್ರೆ ಆವಾಗ ಅಂತಹ ಯಜ್ಞಗಳು, ಅಂತಹ ಯಾಗಗಳು ಅದೆಲ್ಲವೂ ಕೂಡ ತಾಮಸಂ ಪರಿಚಕ್ಷತೆ, ಅದು ತಾಮಸ ಯಜ್ಞ ಅಂತ ಎನಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾನೆ, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಯಾವುದು ತಪಸ್ಸು? ಶಾರೀರಿಕ ತಪಸ್ಸು ಬೇಕಪ್ಪ. ನಮಗೆ ಮುಖ್ಯವಾಗಿ ಇರಬೇಕಾದ್ದು ಶಾರೀರಿಕ ತಪಸ್ಸು. ತಪಸ್ಸು ಅಂತ ಹೇಳಿದರೆ ಅದೇ ತಪ ಆಲೋಚನೆ, ತಪಸಂತಾಪೆ ಅಂತ. ತಪಸ್ಸು ಅಂತ ಹೇಳಿದರೆ ಎರಡು ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂಥದ್ದು. ತಪಸಂತಾಪೆ, ಸಂತಾಪ ಇರಬೇಕು. ಏನು ಸಂತಾಪ? ಚೆನ್ನಾಗಿ ತಪಸ್ಸನ್ನು ಮಾಡಬೇಕು, ದೇಹವನ್ನು ದಂಡಿಸಬೇಕು. ದೇಹವನ್ನು ದಂಡಿಸುವಂಥ ವಿಧಾನಗಳು ಏನು? ದೇಹವನ್ನು ದಂಡಿಸಲಿಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ದೇಹ ದಂಡನೆಗೆ ಸುಮ್ಮನೆ ದಂಡನೆ ಅಂತ ಹೇಳಿದರೆ ಒಂದು 4 ಪೆಟ್ಟು ಕೊಟ್ಟು ತಾನೇ ಪೆಟ್ಟು ಕೊಟ್ಟುಕೊಂಡು ದೇಹ ದಂಡನೆ ಮಾಡ್ತಾನೆ, ಬೇಕಾಗಿಲ್ಲ. ಶಾಸ್ತ್ರ ಹೇಳಿರ್ತಕ್ಕಂತಹ ಶಾಸ್ತ್ರದಲ್ಲಿ ಯಾವುದನ್ನು ಒತ್ತು ಕೊಟ್ಟು ಹೇಳಿದ್ದಾರೋ ಅದನ್ನು ಮಾಡ್ಬೋದಲ್ವ. ಏಕಾದಶಿಯಾದಿ ವ್ರತಗಳು, ಚಾತುರ್ಮಾಸ್ಯಾದಿ ವ್ರತಗಳು, ಇನ್ನು ವಿಷ್ಣು ಪಂಚಕ ಇತ್ಯಾದಿ ವ್ರತಗಳು, ಭೀಷ್ಮ ಪಂಚಕ ಇತ್ಯಾದಿ ವ್ರತಗಳು, ಇದೆಲ್ಲವೂ ಕೂಡ ಯಾಕೋಸ್ಕರ ಇರುವಂತಹದ್ದು? ಇದು ದೇಹದ ದಂಡನೆಗೆ. ದೇಹ ದಂಡನೆಯನ್ನು ಮಾಡಿದಾಗ ನಿಮಗೆ ಭಗವಂತನ ಪ್ರಜ್ಞೆ ಅದು ಜಾಗೃತವಾಗಿರ್ತದೆ. ಅದಕ್ಕೋಸ್ಕರ ಹೇಳ್ತಾನೆ, ದೇವರನ್ನು ಗೌರವಿಸಬೇಕು. ದ್ವಿಜ, ಭಗವಂತನನ್ನು, ಆ ಬ್ರಾಹ್ಮಣರನ್ನು ಗೌರವಿಸಬೇಕು. ಗುರು, ತನಗೆ ಯಾರು ಉಪದೇಶವನ್ನು ಮಾಡಿರತಕ್ಕಂತಹ ಗುರುಗಳಿದ್ದಾರೆ ಅವರನ್ನು ಗೌರವಿಸಬೇಕು. ಗುರು ಪ್ರಾಜ್ಞ, ಚೆನ್ನಾಗಿ ತಿಳ್ಕೊಂಡವರು, ಒಳ್ಳೆಯ ತತ್ವಜ್ಞಾನಿಗಳು, ಅವರನ್ನು ಗೌರವಿಸಬೇಕು. ಇನ್ನು ಶೌಚಾಚಾರವನ್ನು ಕೃಷ್ಣ ಆರಂಭದಲ್ಲಿ ಹೇಳಿದ್ದಾನೆ. ಆ ಶೌಚಾಚಾರವನ್ನು ಮಾಡಬೇಕು. ಇನ್ನು ಆರ್ಜವ ಅಂತ ಹೇಳಿದರೆ ಒಳಗಿರತಕ್ಕಂತಹದ್ದು. ಈ ಬ್ರಹ್ಮಚರ್ಯ ಇವೆಲ್ಲವೂ ಕೂಡ ಅಂತರಂಗ ಬಹಿರಂಗ ಇದೆರಡೂ ಕೂಡ ಚೆನ್ನಾಗಿರಬೇಕು. ಅಂತರಂಗದಲ್ಲಿಯೂ ಕೂಡ ಶುಚಿಯಾಗಿರಬೇಕು, ಬಹಿರಂಗದಲ್ಲೂ ಕೂಡ ಶುಚಿಯಾಗಿರಬೇಕು. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಅವನು ಅದನ್ನು ಪಾಲನೆ ಮಾಡಬೇಕು. ಇನ್ನು ಅಹಿಂಸಾ, ಇನ್ನೊಬ್ಬನಿಗೆ ಹಿಂಸೆಯನ್ನು ಮಾಡದೇ ಇರುವಂತಹದ್ದು. ಅದು ಶಾರೀರಿಕವಾಗಿಯೂ ಆಗಿರ್ಬೋದು, ಮಾನಸಿಕವಾಗಿಯೂ ಆಗಿರ್ಬೋದು. ಶಾರೀರಿಕವಾಗಿಯೂ ಹಿಂಸೆಯನ್ನು ನೀಡಬಾರ್ದು, ಮಾನಸಿಕವಾಗಿಯೂ ಹಿಂಸೆಯನ್ನು ನೀಡಬಾರ್ದು. ಶಾರೀರ ತಪ ಉಚ್ಚತೆ, ಇದು ಯಾವ ರೀತಿಯಾಗಿರ್ತಕ್ಕ, ಇದು ತಪಸ್ಸು. ಇದನ್ನೇ ತಪಸ್ಸು ಅಂತ ಹೇಳ್ತಾನೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ದೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.